ಎಳ್ಕೊಂಡು ತಂದ. ಈ ಪಂಚ ಪಾಂಡವರಿಗೆ ಹೆಂಗಾಗ್ಲಿಕ್ಕಿಲ್ರಿ? ಯಾವಾಗಿಂದ ಹೆಂಡತಿಯನ್ನು ತುಂಬಿದ ಸಭೆಯೊಳಗಿಂದ ದರ ಎಳ್ಕೊಂಡಂದ ತಂದ. ಅವಾಗಿಂದ ಇಟ್ಟೆಲ್ಲ ತಂದ ಬಳಕಾದ್ರೂ ಸಮಾಧಾನ ಆಯ್ತಾನೆ. ದುರ್ಯೋಧನನಿಗೆ ಸಮಾಧಾನ ಆಗಲಿಲ್ಲ. ಪಾಂಡವರ ಕಿಮ್ಮತ್ತು ಕಳಿಬೇಕು, ಪಾಂಡವರ ಮರ್ಯಾದೆ ಕಳಿಬೇಕು. ಹಾಗಾದ್ರೆ ಇನ್ನೂ ಕೂಡ ಇವ್ರ ಮರ್ಯಾದೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ದುಶಾಸನಿಗೆ ಒಂದು ಮಾತು ಹೇಳ್ತಾನೆ. ದುಶಾಸನ, ಈ ಪಾಂಡವರ ಮರ್ಯಾದೆ ಹೋಗಬೇಕಾಗಿತ್ತು ಅಂತಂದ್ರೆ ಆ ದ್ರೌಪದಿಯ ಸೀರೆ ಅಂತಕ್ಕಂಥ ಕಳೆದು ಅವಳನ್ನು ದಿಗಂಬರ ಮಾಡು ಅಂದಾಗ ಪಾಂಡವರ ಕಿಮ್ಮತ್ತು ಹೋಗ್ಕದ ಆತ್ತಿ ಕೊಡಂದ. ಯಾವಾಗಿಂದ ತುಂಬಿದ ಸಭೆ ಸಾವಿರ ಜನ ನೆರೆದು ಬಿಟ್ಟಾರೆ. ಅವ್ರು ನೆರೆದಿರ್ತಕ್ಕಂಥದ್ದು ಎದಕ್ಕೆ? ಪಗಡಿ ಆಟವನ್ನು ನೋಡೋಕೆ ಸಾವಿರಾರು ಜನರನ್ನು ನೆರೆದು ಬಿಟ್ಟಾರೆ. ಅಂತ ತುಂಬಿದ ಸಭೆಯೊಳಗೆ ದ್ರೌಪದಿಯನ್ನು ಎಳ್ಕೊಂಡು ತಂದರು. ಯಾವಾಗಿಂದ ಎಳ್ಕೊಂಡು ತಂದಿರ್ತಾರೆ ಲೆಕ್ಕ ಅವಳನ್ನು ದಿಗಂಬರ ಮಾಡಿ 1000 ಜನರ ಎದುರಿಗೆ ನಿಂದಿರ್ತೀವಿ ಅಂತಂದ್ರೆ ಪಾಂಡವರ ಕಿಮ್ಮತ್ತು ಹೋಗ್ಕದ ತಿಕ್ಕೊಳೋದು. ಯಾವಾಗಿಂದ ದುರ್ಯೋಧನ ಹೇಳ್ದ, ಮೊದಲೇ ಮಂಗೆ ಇದ್ದಂಗೆ ದುಶ್ಯಾಸನ ಮತ್ತಿಟ್ಟಂದು ಹೆಂಡ ಕುಡಿಸೋರು ಹೆಂಗೆ ಮಾಡ್ಲಿಕ್ಕಿಲ್ರಿ? ಯಾವಾಗಿಂದ ಅಣ್ಣನ ಪರ್ಮಿಷನ್ ಸಿಕ್ಬಿಡ್ತು. ಯಾವಾಗಿಂದ ಅಣ್ಣನಾಗಿರ್ತಕ್ಕಂಥ ದುರ್ಯೋಧನ ಹೇಳನಲ್ಲ, ಆ ದ್ರೌಪದಿಯ ಸೀರೆ ಅಂತಕ್ಕಂಥ ಸೆಳೆದು ಅವಳನ್ನು ದಿಗಂಬರ ಮಾಡಿ ನಿಂದಿರಿಸಿ ಹೊತ್ತುಕೊಂಡಂಥ ಮಾತು ಯಾವಾಗಿಂದ ಹೇಳದ್ನಲ್ಲ, ಅವಾಗ ನಿಮ್ಮ ದುಶ್ಯಾಸನ ಹೋಗಿಂದ ದ್ರೌಪದಿಯ ಸೀರೆ ಸೆರಗಂತಕ್ಕಂಥ ಹಿಡ್ದ. ಯಾವಾಗಿಂದ ದರ ಎಳಿಲಿಕ್ಕತ್ತಾನೆ. ಪಾಪ ಹೆಣ್ಣಾಗಿರ್ತಕ್ಕಂಥ ದ್ರೌಪದಿ ತಾನೇನು ಸೀರೆ ಉಟ್ಕೊಂಡಿಲ್ಲಲ್ಲ, ಹಿಂಗೆ ಒತ್ತಾಗಿಂದ ಸೀರೆ ನಿಲಿಗೆ ಅಂತಕ್ಕಂಥ ಹಿಡ್ಕೊಳಿಕತ್ತಾಳೆ. ಒಂದು ಗಂಡಿನ ಮುಂದೆ ಹೆಣ್ಣಿನ ತಾಕತ್ತು ನಡೀತದೇನ್ರಿ? ಅವ ಸೆಳಿಲಿಕ್ಕತ್ತಾನೆ, ಜೋಗಲಿಕ್ಕತ್ತಾನೆ. ಪಾಪ ದ್ರೌಪದಿ ಅಂದ ಹಿಂಗೆ ಸೀರೆ ನಿಲಿಗೆಗಳಿಗಂದ ಕೈ ಹಿಡಿದು ಅಲ್ಲೇ ಪಂಚಿ ಪಾಂಡವರು ಕುಂತಿದ್ರಲ್ಲ, ಧರ್ಮರಾಜ ನನ್ನ ಮಾನ ಬೋಲಾಗತ್ತದೆ, ನನ್ನ ಮಾನ ಉಳಿಸು, ನನ್ನ ಮರ್ಯಾದೆ ಉಳಿಸು ಹತ್ತಿಕೊಂಡು ಧರ್ಮರಾಜನಿಗೆ ಕೇಳುತ್ತಾಳೆ. ಯಾರು? ದ್ರೌಪದಿ ಕೇಳಿಕತ್ತ. ಧರ್ಮರಾಜ ಒಂದು ಸಾರಿ ಹಿಂಗೆ ದ್ರೌಪದಿಯ ಮ್ಯಾಲಿನಿಂದ ಕೆಳಗಿನ ಮುಖ ನೋಡಿ ತಲೆ ತೆಳಕ್ ಮಾಡ್ಕೊಂಡ ಕುಂತು ಬಿಟ್ಟ. ಧರ್ಮರಾಜನಿಂದ ಅವಳ ಮರ್ಯಾದೆ ಉಳಿಸ್ಲಿಕ್ಕೆ ಆಗಲಿಲ್ಲ. ಯಾಕ? ಆಟದೊಳಗೆ ಸೋತು ಬಿಟ್ಟರ ಹತ್ತಿಕೊಂಡಾಗ ಆ ದ್ರೌಪದಿ ಮೇಲೆ ಒಂದು ಹಕ್ಕು ಇವ್ರದ್ದು ಏನೂ ಇಲ್ಲ. ಯಾವಾಗಿಂದ ಪಕ್ಕದೊಳಗಿಂದ ಕುತ್ಕೊಂಡಿರ್ತಕ್ಕಂಥ ಭೀಮನಿಗಂತಾಳೆ, ಹೇ ಭೀಮಾ, ನೀನಾದ್ರೂ ನನ್ನ ಮಾನ ಉಳಿಸು, ನನ್ನ ಮರ್ಯಾದೆ ಉಳಿಸು ಹತ್ತಿಕೊಂಡ ಪಾಪ ಭೀಮನನ್ನ ಕೇಳಲಿಕ್ಕತ್ತಾಳೆ. ಭೀಮನಿಂದಲೂ ಕೂಡ ಮರ್ಯಾದೆ ಉಳಿಸ್ಲಿಕ್ಕಾಗಲಿಲ್ಲ. ಯಾವಾಗಿಂದ ಅರ್ಜುನ ಕುಂತಿದ್ದ, ಅರ್ಜುನಿಗೆ ಅಂತಾಳೆ, 3 ಲೋಕದ ಗಂಡನ ಅನಿಸ್ಕೊಂಡಿರ್ತಕ್ಕಂಥ ಅರ್ಜುನ, ನೀನಾದ್ರೂ ನನ್ನ ಮಾನ ಉಳಿಸು, ನನ್ನ ಮರ್ಯಾದೆ ಉಳಿಸು, ನನ್ನ ಮಾನ ಉಳಿಸು ಹತ್ತಿಕೊಂಡು ಒಂದು ಸವನ ಕೇಳಲಿಕ್ಕತ್ತಾಳೆ. ಅಂತ ಬಲಾಢ್ಯನಾಗಿರ್ತಕ್ಕಂಥ ಅರ್ಜುನನಿಂದಲೂ ಕೂಡ ಅವಳ ಮಾನ ಉಳಿಸ್ಲಿಕ್ಕಾಗಲಿಲ್ಲ. ಯಾಕ? ಆಟದೊಳಗಿಂದ ಸೋತು ಬಿಟ್ಟ. ಇಡೀ ಸೀರೆ ಎಲ್ಲ ಕಳೆದು ಬಿಡ್ತು. ಇನ್ನು ಏನು ಒಂದೇ ಒಂದು ನಿಲಿಗೆಂತಗಂದ ಉಳಿದಿತ್ತು. ದ್ರೌಪದಿ ಮೈ ಮೇಲೆ ಒಂದು ನಿಲಿಗೆಂತಗಂದ ಉಳಿದಿತ್ತು. ಕೊನೆಗಿಂದ ದ್ರೌಪದಿ ವಿಚಾರ ಮಾಡ್ತಾಳೆ, 5 ಜನ ಗಂಡಂದ್ರಿದ್ರು, ನನಗೆ ಯಾರೂ ನನ್ನ ಮಾನ ಉಳಿಸಲಿಲ್ಲ, ನನ್ನ ಮರ್ಯಾದೆ ಉಳಿಸಂಗಿಲ್ಲ, ನಾನು ಏನು ಮಾಡಲಿ ನನ್ನ ಮಾನ ಹೋಗೋದಂತ ನಿಶ್ಚಿತಾರ್ಥಕೊಂಡು ಯಾವಾಗಿಂದ ಅದು ಏನು ಒಂದು ನಿಲಿಗೆ ಉಳಿದಿತ್ತಲ್ಲ, ಕೃಷ್ಣಾತ್ಕೊಂಡ 2 ಕೈ ಬಿಟ್ಟು ಕೃಷ್ಣಾತ್ಕೊಂಡ ಹೋಗಿಬಿಟ್ಲು. ಕ್ಷಣ ಮಾತ್ರದೊಳಗಿಂದ ಯಾವ ಸೀರೆಗಳು ಅಕ್ಷಯಾಂಬರವಾಗಿ 1000 ಸೀರೆಗಳು ದ್ರೌಪದಿಗಿಂದ ಕೊಟ್ಟ ಕೃಷ್ಣ ಏನ್ರಿ? ಇದನ್ನೆಲ್ಲಾನು ಕೂಡ ನಿಮಗೆ ಗೊತ್ತದ. ಯಾವಾಗಿಂದ 1000 ಸೀರೆಗಳನ್ನು ಕೊಟ್ಟ, ಕೊನೆಗಿಂದ ದುಶ್ಯಾಸನ ಸೆಳೆದ ಕೊನೆಗಿಂದ ಅವಳ ಮರ್ಯಾದೆ ಕಳೀಲಿಕ್ಕಾಗಲಿಲ್ಲ, ಅವಳು ಮಾನ ಕಳೀಲಿಕ್ಕೆ ಆಗಲಿಲ್ಲ. ಕೊನೆಗಿಂದ ಸೆಳೆದ ಸುಸ್ತಾಗಿ ಅಂದ ನೆಲಕ್ಕೆ ಬಿದ್ದುಬಿಟ್ಟ ದುಶ್ಯಾಸನ. ಒಂದು ಸಾರಿ ಅಂದ ಪಾಂಡವರನ್ನ ಒಂದು ಸರಿ ಅಂದ ನೋಡ್ತಾಳ ದ್ರೌಪದಿ. 5 ಜನ ಮುಖ ಕೆಳಗೆ ಮಾಡ್ಕೊಂಡ ಕುಂತಿದ್ರು. ಯಾವಾಗಿಂದ ಮುಖ ಕೆಳಗೆ ಮಾಡ್ಕೊಂಡ ಕುಂತಾರೆ, ಒಂದು ಕ್ಷಣ ಆ ಕಡೆ ಈ ಕಡೆ ನೋಡೋದ್ರೊಳಗ ಕೃಷ್ಣ ಒಂದು ಕಡೆಗೆ ನಿಂತಿದ್ದ. ತಾಯಿ ತನ್ನ ಸೆರಗಂತಗಂದ ತಲೆ ಮೇಗಂದ ಬಚ್ಚಿಕೊಂಡು ಓಡೋಡಿ ಹೋಗಿ ಅಂದ ಕೃಷ್ಣನ ಕೊರಳಿಗೆ ಬಿದ್ದ ಕಣ್ಣೀರು ಹಾಕ್ಲಿಕ್ಕೆ ತಾಳೆ ದ್ರೌಪದಿ. ಕೃಷ್ಣ, ನೀನೆಂದ ನನ್ನ ಮಾನ ಉಳಿಸ್ತೇ ಅಲ್ಲ, ನನ್ನ ಮರ್ಯಾದೆ ಉಳಿಸ್ತೇ ಅಲ್ಲ ತಿಳ್ಕೊಂಡು ಕಣ್ಣೀರು ಹಾಕ್ಲಿಕ್ಕೆ ತಾಳೆ. ಒಂದು ವೇಳೆ ನೀನು 1000 ಸೀರೆಗಳು ನನಗೆ ಕೊಡದೇ ಇದ್ರ, ನೀನು ಅಕ್ಷಯಾಂಬರವಾಗಿ ನನಗಂದ ಸೀರೆಗಳನ್ನು ಕೊಡದೇ ಇದ್ರ, ಇವತ್ತು ಈ ತುಂಬಿದ ಶಿವಳೆ ನನ್ನ ಮಾನ ಹೊಕ್ಕಿತ್ತು, ನನ್ನ ಮರ್ಯಾದೆ ಹೊಕ್ಕಿತ್ತು. ಕೃಷ್ಣ, ನನ್ನ ಮಾನ ಉಳಿಸ್ತಿ, ನನ್ನ ಮರ್ಯಾದೆ ಉಳಿಸ್ತಾ ಎತ್ತುಕೊಂಡೊಂದು ತಾಯಿ ಕೃಷ್ಣನ ಕೊರಳಿಗೆ ಬಿದ್ದಂದ ಕಣ್ಣೀರು ಹಾಕುವಾಗ ಕೃಷ್ಣ ನಗಲಿಕತ್ತ. ಕಲ್ಪನೆ ಇರಲಿ ಮಗ ಏನ್ರಿ, ಇಲಿತನೂ ಕೂಡ ನಿಮಗೆ ಚರಿತ್ರೆ ಇದು ಗೊತ್ತದ. ನಮಗಿದು ಬೇಕಾಗಿಲ್ಲ, ನನಗೆ ಮುಂದಿಂದ ಬೇಕಾಗ್ಯದ. ತೀತ್ರಿ ಇದೆಲ್ಲ ಸುಮ್ಮನೆ ನಿಮ್ಗೆ ನೆನಪು ಕೊಡಕತ್ತೀನಿ ಅಟ್ಟೆ, ಆದ್ರೆ ಮುಂದಿಂದ ಭಾಳ ಮಂದಿ ನಿಮ್ಗೆ ಗೊತ್ತಿಲ್ಲ. ಯಾವಾಗಿಂದ ಕೃಷ್ಣ ಕೊರಳಿಗೆ ಬಿದ್ದಂದ ದ್ರೌಪದಿ ಕಣ್ಣೀರು ಹಾಕಕತ್ರೆ ಕೃಷ್ಣ ನಗಲಿಕತ್ತ. ಯಾವಾಗಿಂದ ದ್ರೌಪದಿ ಕೃಷ್ಣ ನಗುವುದನ್ನು ನೋಡಿ ಅಂತ ಕೇಳ್ತಾಳೆ, ಕೃಷ್ಣ ನಾನು ಕಣ್ಣೀರು ಹಾಕ್ಲಕತ್ತೀನಿ, ನಾನು ಅಳೋದನ್ನು ನೋಡಿ ನೀನು ನಗಲಕತ್ತಿಯಲ್ಲ ಹತ್ತಿಕೊಂಡಂದ್ಲು ದ್ರೌಪದಿ. ಕೃಷ್ಣ ಅಂತಾನೆ,
ದ್ರೌಪದಿ, ನೀ ಹೇಳೋದನ್ನು ಕೇಳಿ ನನಗೆ ನಗು ಬರಕತ್ಯದ ಅಂದ. ನೋಡ್ರಿ, ನೀ ಹೇಳೋದನ್ನು ಕೇಳಿ ನನಗೆ ನಗು ಬರಕತ್ಯದ. ಅವಾಗಿಂದ ದ್ರೌಪದಿ ಅಂತೇಳಿ, ಕೃಷ್ಣ ನಗುವಂಥದ್ದನ್ನು ನಾನು ಏನು ಹೇಳಕತ್ತೀನಿ, ನಗುವಂಥದ್ದನ್ನು ಏನು ಹೇಳೀನಿ ತಿಳ್ಕೊಂಡಾಗ ಕೃಷ್ಣ ಅಂತಾನೆ, ದ್ರೌಪದಿ ಸಾವಿರ ಸಾವಿರ ಸೀರೆಗಳನ್ನು ಕೊಟ್ಟವ ನಾನು ಒತ್ತಿಕೊಂಡನ್ನಕತ್ತಿಯಲ್ಲ, ಅಕ್ಷಯಾಂಬರವಾಗಿ ಒಂದು ಸೀರೆಗಳನ್ನು ಕೊಟ್ಟವ ಕೃಷ್ಣ ನೀನು ಒತ್ತಿಕೊಂಡನ್ನಕತ್ತೀಯ, ನನಗನ್ನಕತ್ತಿಯಲ್ಲ, ನಿನಗೆ ಸಾವಿರ ಸಾವಿರ ಸೀರೆಗಳನ್ನು ಕೊಟ್ಟವ ನಾನಲ್ಲ. ಅಕ್ಷಯಾಂಬರವಾಗಿ ಒಂದು ಸೀರೆಗಳನ್ನು ಕೊಟ್ಟವ ನಾನಲ್ಲ ದ್ರೌಪದಿ ಅಂತಳ. ಮತ್ತೆ ಯಾರು ಕೊಟ್ಟರು? ನನ್ನ ಮಾನ ಹೋಗುವಂಥ ಪ್ರಸಂಗದ ಒಳಗ, ನನ್ನ ಮರ್ಯಾದೆ ಹೋಗುವಂಥ ಪ್ರಸಂಗದ ಒಳಗ ನನಗೆ ಸಾವಿರ ಸಾವಿರ ಸೀರೆಗಳನ್ನು ಕೊಟ್ಟವರು ಯಾರು? ನನ್ನ ಮಾನ ಉಳಿಸ್ತವ್ರು ಯಾರು? ಅವಾಗಿಂದ ಕೃಷ್ಣ ನಕ್ಕು ಅಂತ ಹೇಳ್ತಾನೆ, ನಿನಗೆ ಸಾವಿರ ಸಾವಿರ ಸೀರೆಗಳನ್ನು ಕೊಟ್ಟವ್ರು ಯಾರೂ ಇಲ್ಲ, ನಿನ್ನ ಮಾನ ಉಳಿಸಿರ್ತಕ್ಕಂಥವ್ರು ಯಾರೂ ಇಲ್ಲ. ಹಾಗಾದ್ರೆ ನನ್ನ ಮಾನ ಮರ್ಯಾದೆ ಉಳಿದಿದ್ದು ಹೆಂಗೆ ಹತ್ತುಕೊಂಡದ ಕೇಳಿದಾಗ ಅವಾಗಿಂದ ಕೃಷ್ಣ ಅಂತಾನೆ, ಏನ್ರಿ ದ್ರೌಪದಿ, ನಿನ್ನ ಮರ್ಯಾದೆ ಉಳಿದಿದ್ದು ಹೆಂಗೆ ಹತ್ತುಕೊಂಡದ ಕೇಳಿದ್ರೆ ನೀನು ಮಾಡಿರ್ತಕ್ಕಂಥ ಪುಣ್ಯನೇ ಇವತ್ತು ನಿನ್ನ ಮಾನ ಉಳಿಸ್ಯದ ಅಂತ ಹೇಳ್ದ. ನೀನು ಮಾಡಿರ್ತಕ್ಕಂಥ ಪುಣ್ಯ, ನೀನು ಮಾಡಿರ್ತಕ್ಕಂಥ ಪುಣ್ಯ ಅನ್ನುವಂಥದ್ದು ಏನೈತಲ್ಲ, ಇವತ್ತು ನಿನ್ನ ಮಾನ ಉಳಿಸ್ಯದೆ, ನಿನ್ನ ಮರ್ಯಾದೆ ಉಳಿಸ್ಯದೆ. ನೋಡ್ರಿ, ದ್ರೌಪದಿ ಅಂತಾಳ, ಅಂಥ ಪುಣ್ಯನ ಏನು ಮಾಡೀನಿ ಅಂದ್ಲು. ನೋಡ್ರಿ, ಆಕೆ ಮಾಡಿರ್ತಕ್ಕಂಥ ಪುಣ್ಯನ ಆಕೆ ಗೊತ್ತಿಲ್ಲ. ಅಂಥ ಪುಣ್ಯನ ಏನು ಮಾಡೀನಿ, ಆಕೆ ಮಾಡಿರ್ತಕ್ಕಂಥ ಪುಣ್ಯನ ಆಕೆ ಗೊತ್ತಿಲ್ಲ, ನೆನಪೇ ಇಲ್ಲ ಆಕೆಗೆ. ನಮ್ಮದು ಹಂಗಲ್ಲ, ಕೊಡೋದೇ 500 ರೂಪಾಯಿ ಪಟ್ಟಿ, 500 ಸರಿ ಹೆಸರು ಹೇಳ್ಬೇಕು. ಮಲ್ಲಣ್ಣ 500 ರೂಪಾಯಿ ಕೊಟ್ಟನು, ಅವನ ಹೆಸರು ಬರಲಿಲ್ಲ ಅಂದ್ರೆ ಹೊಡಿಪೆಟ್ಟ ಕೊಡ್ಲಿಗೆ ಬಡಿಗೆ ಆಡ್ತಾವ. 1000 ರೂಪಾಯಿ ಪಟ್ಟಿಗೆ ಆ ಮಗ ತಾನು ಬೇಕಾದವ್ರದ್ದು ಹೆಸರು ಹೇಳ, ನಂದು ಹೇಳಿಲ್ಲ. ಹಾಗೆ ಏನ್ರಿ, ವಿಚಾರ ಮಾಡಿ ನೋಡೋಣ. ದ್ರೌಪದಿ ತಾನು ಮಾಡಿರ್ತಕ್ಕಂಥ ಪುಣ್ಯನೇ ಒಳಗೆ ಅಂತ ನೆನಪಿಲ್ಲ ತಿಳ್ಕೊಂಡಾಗ ಕೃಷ್ಣಗಂದ ಕೇಳ್ತಾಳ, ಕೃಷ್ಣ ಅಂಥ ಪುಣ್ಯನ ಏನು ಮಾಡಿ ನೆತ್ತುಕೊಂಡ ಕೇಳಿದಾಗ ಕೃಷ್ಣ ನೆನಪು ಮಾಡಿ ಕೊಡ್ತಾನೆ. ನೋಡ್ರಿ, ಇದು ನಮಗೆ ಬೇಕಾಗಿದ್ದು. ಇಲ್ಲಿ ತಾನೇ ಏನೈತೆ ನಿಮಗೆಲ್ಲ ಗೊತ್ತದ, ಇದನ್ನೆಲ್ಲ ಕೇಳಿರಿ, ನೋಡಿರಿ, ಟಿ ವಿ ಮೇಲೆ ನೋಡಿರಿ. ಆದ್ರೆ ನಾವೆಲ್ಲ ಜೀವನದೊಳಗೆ ಅಂದ್ರೆ ಯಾವ್ದು ನೆನಪಿನಾಗ ಇಟ್ಕೋಬೇಕು ಅದನ್ನು ಇಟ್ಕೊಂಡಿಲ್ಲ, ಯಾವ್ದು ಬೇಕು ಅದನ್ನ ನಾವೊಂದು ನೆನಪಿನೊಳಗೆ ಅಂದ್ರೆ ಇಟ್ಕೊಂಡಿಲ್ಲ. ನಮಗೆ ಯಾವ್ದು ಬೇಡ ಆಗ್ಯದಲ್ಲ ಅದನ್ನು ಮಾತ್ರ ನಾವು ನೆನಪಿನೊಳಗೆ ಅಂದ್ರೆ ಇಟ್ಕೋತೀವಿ. ಕೃಷ್ಣ ನೆನಪು ಮಾಡಿ ಕೊಡ್ತಾನ. ದ್ರೌಪದಿ, ನೀ 16 ವರ್ಷದ ತರುಣಿ ಇದ್ದಿ. ನೋಡ್ರಿ, ದ್ರೌಪದಿಗೆ ಅಂದ್ರೆ ವಯಸ್ಸೆಟ್ಟು 16 ವರ್ಷದ ತರುಣಿ, ಇನ್ನೂ ಮದುವೆ ಆಗಿಲ್ಲ. ಒಬ್ಬ ರಾಜಕುಮಾರಿ ಅವಳು ದ್ರೌಪದಿ, ಒಬ್ಬ ರಾಜನ ಮಗಳಾಗಿರ್ತಕ್ಕಂಥವಳು, ಸುಖದ ಸುಪ್ಪತ್ತಿಗೆ ಒಳಗಿರ್ತಕ್ಕಂಥವಳು. ಒಂದು 8-10 ಜನ ಗೆಳತಿಯರಿದ್ದರು. ಯಾರಿಗೆ? ದ್ರೌಪದಿಗೆ. ಒಂದು 8-10 ಜನ ಗೆಳತಿಯರು. ಬ್ಯಾಸಗಿ ದಿನ ಏನ್ರಿ, ಊರು ಮುಂದೆ ಒಂದು ನದಿ ಹರಿತಿತ್ತು. ನದಿ ಇತ್ತು ಊರು ಮುಂದೆ. ಬ್ಯಾಸಗಿ ದಿನ ಮಧ್ಯಾಹ್ನ 12 ಗಂಟೆ ಸಮಯ. ಎಲ್ಲ ಗೆಳತಿಯರು ಕೂಡಿದ್ರು. ಯಾವಾಗಿಂದ ಎಲ್ಲ ಗೆಳತಿಯರಿಂದ ಕೂಡಿ ಚರ್ಚೆ ಮಾಡಕತ್ತಿದ್ರು. ಬಿಸಿಲರಿ ಭಾಳ ಅದ, ಮೈಯೆಲ್ಲ ನೀರು ಬಿಡಕತ್ತದ, ದಗಿ ಭಾಳ ಅದ. ಅದಕ್ಕೆ ಹೆಂಗೂ ಊರು ಮುಂದೆ ನದಿ ಅದಲ್ಲ, ಹೋಗಿ ತಣ್ಣೀರು ಸ್ನಾನ ಮಾಡಿ ಬರ್ನು, ನದಿಗೆ ಹೋಗಿ ಅಂದ್ರೆ ಸ್ನಾನ ಮಾಡಿ ಬರ್ನು ನಡ್ರಿ ಎತ್ತಿಕೊಂಡು ಒಬ್ರಿಗೊಬ್ರು ಗೆಳತಿಯರು ಮಾಡ್ಕೊಂಡು ಏನ್ರಿ ದ್ರೌಪದಿನ ಕರ್ಕೊಂಡು ನದಿಗೆ ಬಂದರು. ನದಿಗೆ ಬಂದು ಇನ್ನೇನು ನದಿ ಒಳಗಿನ ಕಾಲಿಟ್ಟು ಅವರು ಸ್ನಾನ ಮಾಡ್ಬೇಕಂತ ತಿಳ್ಕೊಂಡು ಅನ್ನೋದ್ರೊಳಗೆ ಆಶ್ಚರ್ಯ ಏನು ಅಂತಕೊಂಡು ಕೇಳಿದ್ರೆ, ಆ ನದಿ ಮಧ್ಯದೊಳಗೆ ಒಬ್ಬರು ಮಹಾತ್ಮರು ಸ್ನಾನ ಮಾಡಕತ್ತಿದ್ರು. ಏನ್ರಿ, ಒಬ್ಬರು ಮಹಾತ್ಮರು ಸ್ನಾನ ಮಾಡಕತ್ತಿದ್ರು. ಅವ್ರು ಯಾರು ಒತ್ತುಕೊಂಡದ ಕೇಳಿದ್ರೆ, ದುರ್ವಾಸ ಮುನಿಗಳು. ಭಾಳ ದೊಡ್ಡ ತಪಸ್ವಿಗಳು, ಘೋರ ತಪಸ್ವಿಗಳಾಗಿರ್ತಕ್ಕಂಥ ದುರ್ವಾಸ ಮುನಿಗಳಿಂದ ಸ್ನಾನ ಮಾಡಕತ್ತಾರೆ. ಯಾವಾಗಿಂದ ಸ್ನಾನ ಮಾಡ್ತಕ್ಕಂಥ ಪ್ರಸಂಗದ ಒಳಗೆ ದ್ರೌಪದಿ ಆ ದೃಶ್ಯವನ್ನು ನೋಡಿಬಿಟ್ಲು. ಯಾವಾಗಿಂದ ದುರ್ವಾಸ ಮುನಿಗಳು ಸ್ನಾನ ಮಾಡಕತ್ತಿದ್ರಲ್ಲ, ಗೆಳತಿಯರಿಗೆ ಅಂದ್ರೆ ನೋಡು, ಅಲ್ಲಿ ಮಹಾತ್ಮರು ಸ್ನಾನ ಮಾಡುವಾಗ ನಮ್ಮಂಥ ಹೆಣ್ಮಕ್ಳಿಂದ ಸ್ನಾನ ಮಾಡಬಾರ್ದು. ಅವರು ಸ್ನಾನ ಮಾಡಿ ಮ್ಯಾಲೆ ಬಂದ ಬಳಿಕ ಅವರಿಗೆ ನಮಸ್ಕಾರ ಮಾಡಿ ಆಮೇಲೆ ನಾವು ಸ್ನಾನ ಮಾಡೋಣ ತಂದು ಎಲ್ಲ ಗೆಳತಿಯರನ್ನ ಕರ್ಕೊಂಡು ನದಿ ದಂಡಿ ಮೇಲೆ ನಿಂತು 15 ನಿಮಿಷ ಆಯಿತು, ಅರ್ಧ ತಾಸು ಆಯಿತು, 1 ತಾಸು ಆಯಿತು. ಯಾವಾಗ ದುರ್ವಾಸ ಮುನಿಗಳು ನೀರಾಗಿಂದ ಹೊರಗೆ ಬರಲಿಲ್ಲ. ಯಾವಾಗಿಂದ ದ್ರೌಪದಿ ಮ್ಯಾಲಿಂದ ಅಳ್ಳೆತ್ತಿ ಸುಡಕತ್ತವೆ, ಕಾಲಂದ ಕೆಳಗಿಂದ ಕಾಲು ಸುಡಕತ್ತವೆ. ಏನ್ರಿ, ಬಿಸಿಲಾಗಿಂದ ನಿಂತು ಬಿಟ್ಟಾರ 8-10 ಜನ ಎಲ್ಲ ಗೆಳತಿಯರು. ಯಾವಾಗಿಂದ ದ್ರೌಪದಿಗೆ ತಾಳಲಿಲ್ಲ. ಅಜ್ಜಾ, ಅವ್ರು ದುರ್ವಾಸ ಮುನಿಗಳಿಗಿಂದ ಕರೆದು, ಅಜ್ಜಾ ನೀವು ಬೇಗಂದ ಮ್ಯಾಲೆ ಬರ್ರಿ, ನೀವು ಮ್ಯಾಲೆ ಬಂದ ಬಳಿಕ ನಿಮಗೆ ನಮಸ್ಕಾರ ಮಾಡಿ ನಾವು ಸ್ನಾನ ಮಾಡಬೇಕು, ಬಿಸಿಲು ಭಾಳ ಅದ, ಅದಕ್ಕೆ ನೀವು ಬೇಗಂದ ಮ್ಯಾಲೆ ಬರ್ರಿ ಎತ್ತಿಕೊಂಡಂದು ದ್ರೌಪದಿ ದುರ್ವಾಸ ಮುನಿಗಳಿಗಿಂದ ಕರೆದು. ಅವಾಗಿಂದ ದುರ್ವಾಸ ಮುನಿಗಳಂತಾರೆ, ದ್ರೌಪದಿ ಈ ಸದ್ಯ ನಾ ಮ್ಯಾಲೆ ಬರುವಂಥ ಸ್ಥಿತಿಯಾಗಿಲ್ಲ ಅಂದರು. ಏನಂತಾರ, ಈ ಸದ್ಯ ನಾ ಮ್ಯಾಲೆ ಬರುವಂಥ ಸ್ಥಿತಿಯಾಗಿಲ್ಲ ತಿಳ್ಕೊಳೋದು. ದ್ರೌಪದಿ ವಿಚಾರ ಮಾಡಿದ್ಲು, ಅವರು ತಪಸ್ವಿಗಳು ಏನ್ರಿ, ಅವರು ದೊಡ್ಡ ಋಷಿಗಳವರು.
ಏನೋ ನೀರಾಗಿ ನಿಂತ್ಕೊಂಡು ಜಪ ತಪ ಏನರ ಇರ್ತಿರ್ಬೇಕು, ಇನ್ನೊಂದು ಈಟ್ ನಿಂದ್ರೆ ತಡ್ರಿ ತಿಳ್ಕೊಂಡು ಮತ್ತು ಅರ್ಧ ತಾಸು ಆಯಿತು, ಒಂದು ತಾಸು ಆಯಿತು, ದುರ್ವಾಸ ಮುನಿಗಳ ನೀರಾಗಿಂದ ಮ್ಯಾಲೆ ಬರಲಿಲ್ಲ. ಸಿಟ್ಟು ತಾಳಿಲ್ಲ ದ್ರೌಪದಿಗೆ. ಯಾವಾಗಿಂದ ದ್ರೌಪದಿ ಅಂತೇಳಿ ಅಜ್ಜ ನಾವು ನಿಂತು 2 ತಾಸಾಯಿತು, ನಮಗಿಂದ ಹಳ್ಳೆತ್ತಿ ಸುಡಾಕತ್ತದೆ, ಕಾಲು ಸುಡಾಕತ್ತವೆ, ನಾವು ಎಷ್ಟೊತ್ತನಾರ ನಿಂದ್ರನು, ನೀವು ಬೇಗಂದ ಮ್ಯಾಲೆ ಬರ್ರಿ, ನೀವು ಮ್ಯಾಲೆ ಬಂದ ಬಳಿಕ ನಾವು ಸ್ನಾನ ಮಾಡ್ತೀವಿ ತಿಳ್ಕೊಂಡು ಯಾವಾಗಿಂದ ದ್ರೌಪದಿ ಅಂದಾಗ ಅವಾಗಿಂದ ದುರ್ವಾಸ ಮುನಿಗಳಂತಾರೆ, ದ್ರೌಪದಿ ಈ ಸದ್ಯ ನಮ್ಮ ಮ್ಯಾಲೆ ಬರುವಂಥ ಸ್ಥಿತಿಯಾಗಿಲ್ಲ ತಿಳ್ಕೊಂಡು ಮತ್ತೂ ಅಂದರು. ಯಾವಾಗ 2 ಸರಿನೂ ಕೂಡ ಇದೇ ಮಾತಂದಾಗ ದ್ರೌಪದಿ ವಿಚಾರ ಮಾಡ್ತಾಳೆ, ಬಹುಶಃ ಏನೂ ಆಗಿರಬೇಕು, ಅದಕ್ಕೆ ಮ್ಯಾಲೆ ಬರಲಾಗ್ಯಾರ. ಏಕೆ ದ್ರೌಪದಿ ತಿಳ್ಕೊಂಡಿದ್ದೂ ಸತ್ಯನೇ, ಅಲ್ಲಿ ಆಗಿದ್ದು ಸತ್ಯನೇ. ಅಲ್ಲಿ ಏನಾಗಿತ್ತು ಅಂತಂದ್ರೆ ದುರ್ವಾಸ ಮುನಿಗಳಿಂದ ಹಿಂಗೆ ಸ್ನಾನ ಮಾಡುವಂಥ ಪ್ರಸಂಗದೊಳಗೆ, ಈಸಲಾಡ್ತಕ್ಕಂಥ ಪ್ರಸಂಗದೊಳಗೆ ಅವ್ರು ಹಾಕ್ಕೊಂಡಿರ್ತಕ್ಕಂಥ ಲಂಗೋಟಿ ನೀರಾಗಿ ಹರ್ಕೊಂಡು ಹೋಗಿತ್ತು. ದಿಗಂಬರಿಯಾಗಿ ನಿಂತಿದ್ರು ನೀರಾಗ. ಅವರು ಮ್ಯಾಲೆ ಹೆಣ್ಮಕ್ಳದಾರ ದಿಗಂಬರಿಯಾಗಿ ಮ್ಯಾಲೆ ಹೆಂಗೆ ಬರಲಿತ್ತಂದು ಇವ್ರಿಗೆ ಅಂಜಿ ಅವ್ರು ನಿಂತಾರೆ. ಅವ್ರು ಮ್ಯಾಲೆ ಬಂದ ಬಳಿಕಂದ ಅವ್ರಿಗೆ ನಮಸ್ಕಾರ ಮಾಡಿನೇ ಮುಂದೆ ನಾವು ಸ್ನಾನ ಮಾಡ್ಬೇಕಂತಂದು ಇವ್ರು ನಿಂತಾರೆ. ಇದನ್ನು ಸೂಕ್ಷ್ಮವಾಗಿ ಅಂತ ಅರ್ಥ ಮಾಡ್ಕೊಂಡು ನೋಡ್ರಿ, ದ್ರೌಪದಿಗೆ 16 ವರ್ಷ, ಎಷ್ಟು ಜ್ಞಾನ ಇದ್ದಿರಬೇಕು. ಅವಳೇನು ಸಾಮಾನ್ಯಳಾಗಿರ್ತಕ್ಕಂಥವಳಲ್ಲ, ದ್ರೌಪದಿ ಮಹಾನ್ ಪತಿವ್ರತಿ ಆಗಿರ್ತಕ್ಕಂಥ ಹೆಣ್ಣು ಮಗಳು. ಯಾವಾಗಂದ 16 ವರ್ಷಕ್ಕಿಂತ ಎಂಥ ಜ್ಞಾನ ಏನೂ ಆಗಿರಬೇಕು, ಅದಕ್ಕೆ ಮ್ಯಾಲೆ ಬರಲಾಗ್ಯಾರ. ಅದನ್ನು ತಿಳ್ಕೊಂಡಿರ್ತಕ್ಕಂಥ ದ್ರೌಪದಿ ನೇರವಾಗಿ அந்த ನದಿ ಹಿಂಗೆ ಹರಿತಿತ್ತಲ್ಲ, ಮ್ಯಾಲೆ ವಾದಳು ಹೋಗಿ ತಾನು ಕಿಮ್ಮತ್ತಿನ ಸೀರೆ ಉಟ್ಕೊಂಡಿಲ್ಲ ದ್ರೌಪದಿ. ಎಷ್ಟರ ಮಟ್ಟಿಗೆ ಕಿಮ್ಮತ್ತಂದ್ರೆ ಅವಾಗೆಲ್ಲ ರೇಷ್ಮೆ ಸೀರೆನೇ, ಈಗಿನಾಗಿಂದ ಪ್ಲಾಸ್ಟಿಕ್ ಸೀರೆ ಅಲ್ಲಿವು. ಅವಾಗೆಲ್ಲ ರೇಷ್ಮೆ ಸೀರೆಗಳನ್ನೇ. ರಾಜಕುಮಾರಿ ಮೊದಲೇ ಅವಳು ಕಿಮ್ಮತ್ತಿನ ಸೀರೆ ಉಟ್ಕೊಂಡಿದ್ಲು. ನೇರವಾಗಿಂದ ಮ್ಯಾಲೆ ಹೋಗಿ ಆ ಸೀರೆ ಸೆರಗನ್ನು ತಗೊಂಡು ಹರಿದು ಮ್ಯಾಲೆ ಹೋಗಿ ನೀರಾಗಿಂದ ತೇಲಿ ಬಿಟ್ಲು. ಅದು ತೇಲ್ತಾ ಬಂದು ದುರ್ವಾಸ ಮುನಿಗಳ ಕೈಯಾಗಿ ಸಿಕ್ತು. ಅದೇ ಒಂದು ಗೇಣು ಸೀರೆ ಸೆರಗನೆ ಅದನ್ನೇ ಲಂಗೂಟಿ ಮಾಡಿ ಹಾಕೊಂಡೆಂದ. ಯಾವಾಗ ದುರ್ವಾಸ ಮುನಿಗಳು ಮ್ಯಾಲೆ ಬಂದರು, ಎಲ್ಲ ಏಕೆನ ಗೆಳತಿಯರೆಲ್ಲ ನಮಸ್ಕಾರ ಮಾಡಿದ್ರು. ಕೊನೆಯದಾಗಿ ದ್ರೌಪದಿ ದುರ್ವಾಸ ಮುನಿಗಳ ಪಾದಕ್ಕೆ ಅಂದ ನಮಸ್ಕಾರ ಮಾಡುವಾಗ ದುರ್ವಾಸ ಮುನಿಗಳ ಕಣ್ಣಾಗಿಂದ ನೀರು ಬಂತು. ಯಾವಾಗಿಂದ ದುರ್ವಾಸ ಮುನಿಗಳ ಕಣ್ಣಾಗಿಂದ ನೀರು ಬಂತು, ಅವಾಗಿಂದ ದುರ್ವಾಸ ಮುನಿಗಳು ಹೇಳ್ತಾಳೆ, ದ್ರೌಪದಿ ನನ್ನ ಮಾನ ಹೋಗುವಂಥ ಪ್ರಸಂಗದ ಒಳಗೆ, ನನ್ನ ಮರ್ಯಾದೆ ಹೋಗುವಂಥ ಪ್ರಸಂಗದ ಒಳಗೆ ನೀನು ಗೇಣ ಸೀರೆ ಸೆರಗನ್ನು ತೆಗೆದು ಹರಿದು ಕೊಟ್ಟು ಯಾವತ್ತು ನಿನ್ನ ನನ್ನ ಪ್ರಾಣ ಮಾನವನ್ನು ಉಳಿಸಿದೋ, ನನ್ನ ಮರ್ಯಾದೆ ಉಳಿಸಿದಲ್ಲ, ನಿನ್ನ ಮಾನ ಹೋಗುವಂಥ ಪ್ರಸಂಗದ ಒಳಗೆ, ನಿನ್ನ ಮರ್ಯಾದೆ ಹೋಗುವಂಥ ಪ್ರಸಂಗದ ಒಳಗೆ ಈ ಗೇಣ ಸೀರೆ ಸೆರಗ ನಿನಗೆ ಸಾವಿರ ಸೀರೆಗಳಾಗಿ ನಿನಗೆಂದ ಏನೇ ನಿನ್ನ ಮರ್ಯಾದೆ ಉಳಿಸಲೆತ್ತಿಕೊಂಡು ಅಂದ ಆಶೀರ್ವಾದ ಮಾಡಿದ್ದಿದ್ದು. ಯಾರಿಗೆ? ದ್ರೌಪದಿಗೆ ದುರ್ವಾಸ ಮುನಿಗಳು ಆಶೀರ್ವಾದ ಮಾಡಿದ್ದು. ನೋಡ್ರಿ, ಮಾಡಿದ್ದು ಏಟು ಪುಣ್ಯ, ಏಟು ಮಾಡ್ಯಾಡ್ರಿ ಪುಣ್ಯ. ಒಂದು ಗೇಣ ಸೀರೆ ಸೆರಗ ಅವಳು ಮಾಡಿರ್ತಕ್ಕಂಥದ್ದು, ಒಂದು ಗೇಣದ ಸೀರೆ ಸೆರಗ. ಆ ಗೇಣ ಸೀರೆ ಸೆರಗದ ಪುಣ್ಯ, ದಾನ ಮಾಡಿರ್ತಕ್ಕಂಥ ಪುಣ್ಯ ಏನ್ರಿ ಅವಳಿಗೆ ಸಾವಿರ ಸೀರೆಗಳಾಗಿ ಏನ್ರಿ ಅಕ್ಷಯಾಂಬರವಾಗಿ ಅಂದ ಯಾವ ರೀತಿಯಾಗಿಂದ ಅವಳ ಮಾನ ಉಳಿಸ್ತು, ಯಾವ ರೀತಿಯಾಗಿಂದ ಮರ್ಯಾದೆ ಉಳಿಸ್ತು ಅಂತಂದ್ರೆ ಅದಕ್ಕಾಗಿಯೇ ಯಾವ ನಿಜಗುಣಿಸೋಗಳು ಹೇಳ್ತಾರೆ, ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ಪುಣ್ಯ ಮಾಡಿದೆ ಅಂತಂದ್ರೆ ಒಂದಿಲ್ಲ ಒಂದು ದಿವಸ ನೀ ಮಾಡಿರ್ತಕ್ಕಂಥ ಪುಣ್ಯ ನಿನ್ನ ಕಾಪಾಡ್ತು. ನೀ ಮಾಡಿರ್ತಕ್ಕಂಥ ಪುಣ್ಯ ನಿನ್ನನ್ನು ಉಳಿಸ್ತದ. ಅದಕ್ಕಾಗಿಯೇ 12ನೇ ಶತಮಾನದ ಒಳಗೆ ಶರಣರೆಲ್ಲ ಏನು ಮಾಡಿದ್ರು, ಪುಣ್ಯ ಸಂಪಾದನೆ ಮಾಡಬೇಕಂತಕೊಂಡಂದ್ರೆ ಬಸವಣ್ಣ ಕಲ್ಯಾಣ ಪಟ್ಟಣದೊಳಗೆ ನಿಯಮವನ್ನು ಮಾಡಿಕೊಂಡ. ಯಾವ ನಿಯಮ? ಯಾವುದೇ ಕಲ್ಯಾಣದ ಒಳಗೆ ಶರಣರ ವಾಸವಾಗಿರ್ಬೇಕಾಗಿತ್ತು ಅಂದ್ರೆ ಏನ್ರಿ, ಕಲ್ಯಾಣ ಪಟ್ಟಣದ ಒಳಗೆ ಶರಣರು ನೀವು ಇರಬೇಕಾಗಿತ್ತು ಅಂತಿಕೊಂಡಂದ್ರೆ ಇಲ್ಲೊಂದು ನಿಯಮ ಮಾಡಿದ ಬಸವಣ್ಣ. ಯಾವುದನ್ನು? ಸತ್ಯ ಶುದ್ಧವಾಗಿರ್ತಕ್ಕ, ನೀ ರಾಜನಾಗಿರು, ಪ್ರಧಾನಿಯಾಗಿರು, ನೀನು ಏನು ಬೇಕಾದಾಗಿರು. ಆದ್ರೆ ಬಸವಣ್ಣ ನಿಯಮ ಏನು? ಈ ಕಲ್ಯಾಣ ಪಟ್ಟಣದ ಒಳಗೆ ನೀನು ವಾಸವಾಗಿ ಅಂದ್ರೆ ಇರಬೇಕಾಗಿತ್ತು ಅಂತಿಕೊಂಡಂದ್ರೆ ಏನ್ರಿ, ನೀನು ಹೆಂಗೆ ಇರಬೇಕಂತಿಕೊಂಡಂದ್ರೆ ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕವನ್ನು ಮಾಡಬೇಕು. ಆ ಕಾಯಕದಿಂದ ಬಂದಿರತಕ್ಕಂಥ ಸಂಪತ್ತಿನೊಳಗೆ ನಿತ್ಯ ನಿನ್ನ ಮನೆತನಕ್ಕಿಂದ ಬಂದಿರತಕ್ಕಂಥವ್ರಿಗೆ ನಿತ್ಯನೂ ಕೂಡ ನೀನು ಅನ್ನ ಹಾಕಬೇಕು. ಅಂದ್ರೆ ದಾಸೋಗ ನಡೆಸಬೇಕು. ನಾನು ನಿನ್ನೆ ಹೇಳಿದ್ಮೇಲೆ ನಿಮಗೆ ಶರಣರು ಈ 12ನೇ ಶತಮಾನದೊಳಗಿರ್ತಕ್ಕಂಥ ಶರಣರು ನಮ್ಮ ಬಿಟ್ಟು ಹೋಗಿದ್ದೆ 3 ಯಾವ್ಯಾವು? ಒಂದು ಕಾಯಕ, ಇನ್ನೊಂದು ದಾಸೋಗ, 3ನೇದೊಂದು ವಚನ ಸಾಹಿತ್ಯ. ಏನ್ರಿ ಈ 3ನೇಂದು ಬಿಟ್ಟುವಾದ. ಕಲ್ಯಾಣ ಪಟ್ಟಣದೊಳಗಿಂದ ಯಾರೇ ಇರಲಿ, ಯಾಕೆ ಈ ಕಾಯ ಪುಣ್ಯವನ್ನು ಮಾಡಕ್ಕೆ ಬಂದಿರತಕ್ಕಂಥ ಕಾಯ, ಪುಣ್ಯ ಸಂಗ್ರಹ ಮಾಡ್ಕೊಳಕ್ಕೆ ಬಂದಿರತಕ್ಕಂಥ ಕಾಯ. ನಾನು ನಿಮಗೆಂದು ಹೇಳಿನಲ್ಲ, ನಮ್ಮ ಜೀವನದ ಒಳಗೆ ನಾವು ಭಗವಂತನಿಂದ ಈ ಭೂಮಿ ಬಂದಿವೆ ಅಂತಂದಾಗ ಆ ಭಗವಂತನಲ್ಲಿಗೆಂದು ಹೋಗಬೇಕಾಗಿತ್ತು ಅಂದ್ರೆ ನಾವು ಪ್ರತಿಯೊಬ್ಬ ಜೀವಿನೂ ಕೂಡ 2 ಗಂಟೆ ಕಟ್ಕೊಂಡು ಹೋಗ್ಬೇಕಂತಕೊಂಡು ಹೇಳಿದ್ದೆ. 2 ಗಂಟೆ ಯಾವ ಹೊತ್ತು ಕೂಡ ಕೇಳಿದ್ರೆ, ಒಂದು ಜ್ಞಾನದ ಗಂಟ, ಇನ್ನೊಂದಿಂದ ಪುಣ್ಯದ ಗಂಟ. ಇನ್ನೊಂದಿಂದ ಪುಣ್ಯದ ಗಂಟ. ಪುಣ್ಯ ಅಂತಂದ್ರೆ ಏನು? ದಾನ ಧರ್ಮಾದಿಗಳನ್ನು ಮಾಡೋದು, ಹಸ್ತು ಬಂದವರಿಗೆಂದು ಅನ್ನ ಹಾಕೋದು, ನೀರಡಿಸಿ ಬಂದವರಿಗೆಂದು ನೀರು ಕುಡಿಸೋದು. ಅಷ್ಟೇ ಅಲ್ಲ,
ಏನ್ರಿ ಆಶ್ರಯವನ್ನು ಕೇಳ್ಕೊಂಡು ಬಂದವರಿಗೆ ಆಶ್ರಯವನ್ನು ಕೊಡೋದು. ನಮ್ಮಲ್ಲಿ ಭಗವಂತ ಸಂಪತ್ತು ಕೊಟ್ಟನ ತಿಳ್ಕೊಂಡಂದಾಗ ಅದನ್ನು ನಾವೇ ಅನುಭವಿಸೋದಕ್ಕಿಂತ ಭಗವಂತ ನಮಗೆ ಸಂಪತ್ತು ಕೊಟ್ಟನ ತಂದಾಗ ನಾವು ದಾನ ಧರ್ಮ ಅನ್ನತಕ್ಕಂಥದ್ದನ್ನು ಮಾಡಿ ನಾವು ಪುಣ್ಯ ಸಂಪಾದನೆ ಮಾಡ್ಬೇಕಾಗ್ತದೆ. ಏನ್ರಿ ದಾನ ಧರ್ಮ ಅಂತಕ್ಕಂಥ ಮಾಡಿ ಎಷ್ಟೋ ಮಂದಿ ಶ್ರೀಮಂತರು ಏನ್ರಿ ಈ ಪುಣ್ಯ ತಿಳ್ಕೊಂಡ್ರೆ ಗೊತ್ತಿಲ್ಲ. ಪುಣ್ಯ ಅಂದ್ರೆ ಏನು? ಅವರು ತಿಳ್ಕೊಂಡಿರ್ತಕ್ಕಂಥ ಪುಣ್ಯನೇ ಬೇರೆ, ನಾವು ತಿಳ್ಕೊಂಡಿರ್ತಕ್ಕಂಥ ಪುಣ್ಯನೇ ಬೇರೆ. ಭಗವಂತ ಬೇಕಾದಟ್ಟು ಕೊಟ್ಟಿರ್ತಾನೆ ನಮಗೆ ಸಂಪತ್ತ. ಏನ್ರಿ ಬೇಕಾದಟ್ಟನ್ನು ಗಳಿಸಿರ್ತೀವಿ, ಬೇಕಾದಟ್ಟಂದ ಸಂಪತ್ತನ್ನು ಗಳಿಸಿರ್ತೀವಿ. ಆದ್ರೆ ನಮಗೆ ದಾನ ಧರ್ಮ ಮಾಡೋದು ತಿಳ್ಕೊಂಡ್ರೆ ಭಾರಿ ಕುತ್ತಿಗೆ ಬರ್ತದೆ. ಹೌದಲ್ಲ? ನಾನು ನಿನ್ನ ಹೇಳೋದಿಲ್ಲ, ದಾನ ಧರ್ಮ ಮಾಡಿ ನಿನ್ನ ನೋಡಿದ್ರೆ 100 ರೂಪಾಯಿ ಕೇಳಿದ್ದವ ನಿನ್ನ ನೋಡಿದ್ರೆ 100 ಯಾಕೋ 1000 ರೂಪಾಯಿ ಕೊಡಂಗೆ ಹಾಕದ ಖರೆ, ಆದ್ರೆ ನಾನು ಬಲಿ ಸೌಡಿಲ್ಲ ತಿಳ್ಕೊಂಡಂಗೆ ಅಂತಾರಲ್ರಿ. ಎಷ್ಟೋ ಭಗವಂತ ಬೇಕಾದಟ್ಟಂದ ಕೊಟ್ಟಿರ್ತಾನೆ, ಜಿಪಣತನ ಮಾಡ್ತಿರ್ತಾರ. ದಾನ ಧರ್ಮ ಗೊತ್ತಿಲ್ಲ ಏನ್ರಿ, ಜಂಗಮ ಪ್ರಸಾದ ಗೊತ್ತಿಲ್ಲ, ಪುಣ್ಯ ಕಾರ್ಯಗಳಿಂದ ಗೊತ್ತಿಲ್ಲ, ಯಾವುದು ಕೂಡ ಗೊತ್ತಿರಲಾರ್ದನ್ನ ಇಟ್ಟು 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 ಇಟ್ಟಂದ ಒಂದು ದಿವಸದಿಂದ ಸತ್ತು ಹೋಗಿಬಿಡ್ತೀವಲ್ಲ. ನೀ ಸತ್ತು ಬಳಕ ಅದು ಯಾರು ತಿಂತಾರೋ ಏನು ಬಿಡ್ತಾರೋ ಯಾರಿಗೆ ಗೊತ್ತದ. ನಮ್ಮಲ್ಲಿ ಒಬ್ಬವ ಮನೆ ಬಾಗಿಲ ಮೇಲೆ ಬೋರ್ಡ್ ಹಾಕೊಂಡಿದ್ದತ್ತು. ಏನತ್ತ ದ ನ ದೊಡ್ಡ ಶ್ರೀಮಂತಿವ. ಈಗ ಹೆಂಗೆ ಅಂದ ಮಲ್ಲಪ್ಪ ಇತ್ತಂದ್ರೆ ಎಮ್ಮ, ಕಲ್ಲಪ್ಪ ಇತ್ತಂದ್ರೆ ಕೆ, ಹಿಂಗೆ ಶಾರ್ಟ್ ಫಾರ್ಮ್ನೊಳಗೆ ಅಂದ್ರೆ ನೀವು ಮನೆ ಬೋರ್ಡ್ ಹಾಕಿರ್ತಿರಲ್ಲ, ಹಂಗೆ ಇವ ಮನೆ ಬಾಗಿಲ ಮೇಲೆ ಬೋರ್ಡ್ ಹಾಕಿದ್ದ. ಏನತ್ತ ದ ನ. ಯಾರ್ಯಾಕೆ ಅಂದ್ರೆ ಭಿಕ್ಷುಕರು ಬರ್ಲಕ್ಕ, ಯಪ್ಪ ಭಿಕ್ಷಾ ನೀಡ್ರಿ. ಮಗನ ಮ್ಯಾಲೆ ಬೋರ್ಡ್ ನೋಡಿದೇನು ನಾವು ಮ್ಯಾಲೆ ಬೋರ್ಡ್ ನೋಡಿದೇನು? ಹ್ಞೂ ರೀ ಅಪ್ಪ ನೋಡಿವಿ. ಓದೋದಕ್ಕೆ ಅದು ಓದಕ್ಕೆ ಬರ್ತಿತ್ತ, ನಾಯಕ ಭಿಕ್ಷಕ್ಕೆ ಬರ್ತಿದ್ದೆ ಅಂತಿದ್ವು ಪಾಪ ಭಿಕ್ಷುಕರು. ಏನು ರೀ ಈಟೆ ಓದಟ್ಟೆ ಸಾಲಿ ಕಲ್ತಿದ್ದೆ, ಅಲ್ಲಿ ನೌಕರಿ ಮಾಡ್ತಿದ್ದೆ. ಯಾವಾಗ ಯಾರಿಗೂ ಕೂಡ ಭಿಕ್ಷೆ ನೀಡವಲ್ಲ, ಒಂದು ಕಾಳ ನೀಡವಲ್ಲ. ಭಗವಂತ ನೋಡ್ತೆ ಬೇಕಾದಟ್ಟಂದ ಕೊಟ್ಟಾನ, ಸಿರಿ ಸಂಪತ್ತು ಕೊಟ್ಟಾನ, ಯಾರಿಗೂ ಕೂಡ ಒಂದು ಅಗಳಿಸೋದಕ್ಕೆ ನೀಡ್ತಿದ್ದಿಲ್ಲ. ಅವನಿಗೆ ದಾನ ಧರ್ಮ ಅಂದರೆ ಗೊತ್ತಿಲ್ಲ. ಯಾಕೆ ಮನೆ ಮೇಲೆ ಬಾಗಿಲ ಮೇಲೆ ಒಂದು ಬೋರ್ಡ್ ಹಾಕೊಂಡು ಬಿಟ್ಟಾನ. ಏನತ್ತ ದಾದಾನ ಅಂದ್ರೆ ಒಂದೇ ಅಂದ್ರೆ ನಮ್ಮ ತಂದಿ, ಇನ್ನೊಂದು ಅಂದ್ರೆ ನಮ್ಮ ತಂದಿ, ದ ಅಂದ್ರೆ ದಾನ, ಇನ್ನೊಂದು ದ ಅಂದ್ರೆ ಧರ್ಮ, ನ ಅಂದ್ರೆ ಇಲ್ಲ. ಶಾರ್ಟ್ ಫಾರ್ಮ್ ಹಾಕೊಂಡು ನಮ್ಮ ತಂದೆ ಕಾಲದಿಂದ ನಮ್ಮ ಮನೆ ದಾನ ಧರ್ಮ ಇಲ್ಲ. ಹೆಂಗೆ ಮಾಡ್ತೀರಿ? ಮನೆ ಬಾಗಿಲ ಮೇಲೆ ಬೋರ್ಡೆ ಹಾಕೋಣ. ಒಬ್ಬೊಬ್ಬರು ಒಂದು ಮಾತು ಹೇಳ್ತೇನೆ ನಿಮಗೆ, ಏನ್ರಿ ಇಟ್ಟು ಸಂಪತ್ತಿದ್ರೂ ಕೂಡ ಇಂಥ ಬೋರ್ಡ್ ಹಾಕೊಂಡು ಜೀವನ ಕಳೀತಕ್ಕಂಥ ಎಷ್ಟೋ ಜೀವಿಗಳದಾರ. ಏನು ಇರದೇ ಇರ್ತಕ್ಕಂಥವ್ರಿಗೆ ಪಾಪ ಅವ್ರು ದಾನ ಮಾಡ್ಬೇಕಂತಾರ, ಧರ್ಮ ಮಾಡ್ಬೇಕಂತಾರ. ಏನಾರಂದು ಇವತ್ತು ನೋಡ್ರಿ, ಹಿಂದೆ ಒಂದು ಅಜ್ಜಿ ಸಿದ್ಧಾರೂಢರು ಇದ್ರು. ಸಿದ್ಧಾರೂಢರು ಪ್ರವಚನ ಮಾಡ್ತಿದ್ರು, ಸಾವಿರಾರು ಜನರನ್ನ ನೆರೆತಿದ್ರು. ಸಿದ್ಧಾರೂಢರ ಪ್ರವಚನ ನಡೆದಾಗ ಸಾವಿರ ಜನರಿಗೆ ಹೆಂಗೆ ಇವತ್ತು ನೋಡ್ರಿ ಎಷ್ಟು ಹೊಗೆ ಎಬ್ಬಿಸಿ ಅಡುಗೆ ಮಾಡ್ಲಕತ್ತಾರ. ಅದು ಯಾರಿಗ್ರಿ? ನಿಮಗೆ. ಯಾರು ಶ್ರೀಮಂತರಿದ್ದವ್ರಂದ ಇವತ್ತು ಭಗವಂತ ಕೊಟ್ಟವರು, ಜಗದೀಶ್ವರ ಯಾರಿಗೆ ಕೊಟ್ಟನಲ್ಲ ಅವ್ರು ಎಲ್ಲರೂ ಪ್ರಸಾದ ವ್ಯವಸ್ಥೆ ಮಾಡಕತ್ಯಾರ. ಏನ್ರಿ ಮಾಡ್ಲಕತ್ತಾರಲ್ಲ. ಹಿಂಗೆಲ್ಲ ಸಿದ್ಧಾರೂಢರ ಪ್ರವಚನ ನಡೆದಿತ್ತು. ಪ್ರತಿನಿತ್ಯ 7-8 ಸಾವಿರ ಜನ ಊಟ ಮಾಡ್ತಿತ್ತು. ಒಂದು ಕಡೆಗೆ ಒಂದು ಅಡಿಗೆ ನಡೆದಿತ್ತು. ಯಾರು ಕೂಡ 1000 ಕೊಡ್ತಾರ, ಅವತ್ತಿನ ದಿನಮಾನದಾಗ ಯಾರು 500 ಕೊಟ್ಟಾರ, ಹಿಂಗೆಲ್ಲ ಕೊಡ್ತಿದ್ರು. ಒಂದು ಅಜ್ಜಿ ಬತ್ತು, ಒಂದು ವಯಸ್ಸಾದ ಹಣ್ಣಾದ ಅಜ್ಜಿ. ಆಕೆ ಸಿದ್ಧಾರೂಢರಿಗೆ ಏನರ ಕೊಡ್ಬೇಕಂತಕೊಂಡಂತಾಳ. ಮಂತಂದಾಗ ಏನೂ ಇಲ್ಲ. ಏನ್ರಿ ಏನರ ಕೊಡ್ಬೇಕಂತಾಳ. ನಾನು ಅಪ್ಪಗೆಂದ ಏನರ ಕೊಡಬೇಕು, ಏನರ ದಾಸೋಕೆಂದ ಕೊಡಬೇಕು, ಆದ್ರೆ ಕೊಡ್ಬೇಕನ್ನುವಂಥ ಮನಸ್ಸದ ಕರೆ. ಆದ್ರೆ ಆಕಿನ ಬಲ್ಲಿ ಏನೂ ಇಲ್ಲ. ಏನರ ಪುಣ್ಯದ ಕೆಲಸ ಮಾಡ್ಬೇಕಂತಾಳ ಅಜ್ಜಿ. ಏನ್ರಿ ಆಕಿನ ಹತ್ರದಿಂದ ಏನೇನು ಕೊಡೋದಿಲ್ಲ. ಹ್ಯಾಂಗೆ ಮಾಡ್ಬೇಕೀಗ? ಆಕಿನ ಬಲ್ಲಿ ಒಂದು 4 ರೊಕ್ಕ ಇತ್ತು. ಚಾರಣೆ ಅಂತೀರಿ ಅಂತ. ಚಾರಣೆ ಇದ್ದು, ನೀವು ಯಾರು ನೋಡಿರಿ ಏನಿಲ್ಲ ಗೊತ್ತಿಲ್ಲ. ಚಾರಣೆ ಇದ್ದು, ಚಾರಣೆ 8 ಆಣೆ ಏನ್ರಿ 1 ರೂಪಾಯಿ ಹಿಂಗೆಲ್ಲ ಇದ್ದು. 5 ಪೈಸೆ, 3 ಪೈಸೆ, 2 ಪೈಸೆ ಹಿಂಗೆಲ್ಲ ಇದ್ದು. ಅದು ಅಜ್ಜಿ ಏನು ಮಾಡ್ಯದ್ರಿ, ಹಿಂಗೆ ಕೂಡಿಟ್ಟು 4 ರೊಕ್ಕ ಗೊಳೆ ಮಾಡ್ಯಾಳ. ಅವತ್ತಿನ ದಿನಮಾನದ 4 ಅಂತಂದ್ರೆ ದೊಡ್ಡ ಲಾಭ. ನಾವೆಲ್ಲ ಸಣ್ಣವರಿದ್ದಾಗ 5 ಪೈಸೆ ಕೊಟ್ಟರು ಅಂದ್ರೆ 5 ಪಾಪಡಿ ಬರ್ತಿದ್ವು. 5 ಪಾಪಡಿ ತೊಗೊಂಡು 5 ಬಟ್ಟೆಗೆ ಒಂದೊಂದು ಸಿಗಿಸ್ಕೊಂಡು ಹಿಂಗೆ ತಿನ್ಕೋದು ಅಂದ್ರೆ 5 ಪಾಪಡಿದ್ದು ದೊಡ್ಡ ಮಣ್ಣ ಅಂದು. ಏನ್ರಿ ಅವು ಹುಡುಗರಿಗೆ ಹೊಟ್ಟೆ ಉರ್ಸಕ್ಕೆ ಹಿಂಗೆ 5 ಪಾಪಡಿ ಹಿಂಗೆ ಹಿಡ್ಕೊಂಡು ಹೆಂಗೆ ತೋರಿಸ್ಕೊಂಡು ತಿಂತಿದ್ವಿ. ಈಗ 5 ಪೈಸೆ ಅಲ್ಲ, 5,000 ರೂಪಾಯಿ ಕೊಡ್ರಿ 5 ಮಿನಿಟ್ನಾಗ ಕೆಲಸ ಮಾಡ್ಕೊಂಡು ಬರ್ತಾರೆ. ಯಾಕಂದ್ರೆ ಅವತ್ತಿನ ದಿನ ಮೊನ್ನೆ ಬೇರೆ, ಇವತ್ತಿನ ದಿನ ಪಾಪ ಅಜ್ಜಿ ಕೂಡಿಟ್ಟದ್ರಿ. ಯಾವಾಗಿಂದ 25 ಪೈಸಾ ಚಾರಣೆ ಅಂದ ಹೊಳೆ ಮಾಡಿ ಇಟ್ಟಾಳ. ಇಟ್ಟಂದ ಸಿದ್ಧಾರೂಢರು ಪ್ರವಚನ ಹೇಳಕತ್ತಿದ್ರು. ಆ ಸ್ಟೇಜಿನ ಮೇಲೆ ಬಂತ್ರಿ ಮುದುಕಿ, ನಡೆಯಕ್ಕೆ ಬರ್ತಿದ್ದಿಲ್ಲ, ಕೈಯಾಗ ಬಡಿಗೆ ಅದ. ಹಿಂಗೆ ಹಿಡ್ಕೊಂಡು ಸ್ಟೇಜಿನ ಮೇಲಿಂದ ಎದ್ದು ಬಂದ್ಲು. ಸಿದ್ಧಾರೂಢ ಕೇಳಿದ್ರು, ಯಾಕೆ ಬಂದು? ಯಪ್ಪ ಎಲ್ಲರೂ ಏನೇನ ಕೊಡಾಕತ್ತಾರ, ಅವ್ರಟ್ಟು ಕೊಡಕ್ಕೆ ನನ್ನ ಹತ್ರ ಇಲ್ಲಪ್ಪ. ಈಗ ಚಾರಣೆ ರೊಕ್ಕ ಅದ, ಈ ಚಾರಣೆದಾಗ ಎಲ್ಲರೂ ಬಾಯಾಗಿ ಬೀಳ್ಬೇಕಪ್ಪ ಅಂತದ್ದು.
ಚಾರಣೆನೇ ಕೊಟ್ಟು ನನ್ನ ರೊಕ್ಕದಾಗ ಎಲ್ಲರ ಬಾಯ ಬೀಳ್ಬೇಕಂದ್ರತ. ಸಿದ್ಧಾರೂಢರು ಭಾರಿ ಹುಷಾರಿ, ಭಾಳ ಜ್ಞಾನಿಗಳವರು ಸಿದ್ಧಾರೂಢರು ಅಂದ್ರತ. ಹುಚ್ಚವ ಎಲ್ಲರಿಗೆ ಆಗಿನ ಉಳಿತದ ಗಪ್ಪಿರುವನಿ ಅಂದ್ರತ. ಈ ಚಾರಣೆದಾಗಿನ ಎಲ್ಲರಿಗೆ ಆಗಿ ಉಳಿತದ ಗಪ್ಪಿರು ಅಂದ್ರತ. ಯಾವಾಗಿಂದ ಎಲ್ಲರಿಗೆ ಆಗಿ ಉಳಿತದ ಗಪ್ಪಿರುವ ತಿಳ್ಕೊಂಡು ಅಂದಾಗ ಹೂನ್ಯಪ್ಪ ಅಟ್ಟು ಮಾಡಿ ಅಪ್ಪ ಪುಣ್ಯ ಬರ್ತಂದು ನಿನಗೆ ತಿಳ್ಕೊಂಡು ಸಿದ್ಧಾರೂಢರು ನಮಸ್ಕಾರ ಮಾಡಿ ಕೆಳಗಿಳಿದು ಬಂದ್ಲು. ಸಿದ್ಧಾರೂಢರು ಏನು ಮಾಡಿದ್ರತ್ತ, ಆ ಚಾರಣೆ ಕೊಟ್ಟು ಕರಿಬೇವು ತರಿಸೋದ್ರತ್ತ. ಚಾರಣದಾಗ ರೀ ಅವಾಗೆಲ್ಲ ಚಾರಣೆ ಕೊಟ್ರೆ ಗಾಡಿಗಟ್ಲೆ ಕರಿಬೇವು ಸಿಗ್ತಿತ್ತು. ಯಾವಾಗಿಂದ ಚಾರಣೆ ಕೊಟ್ರೆ ಗಾಡಿಗಟ್ಲೆ ಕರಿಬೇವು ಸಿಗ್ತಿತ್ತು. ಯಾವಾಗ ಅಜ್ಜಿ ಕೊಟ್ಟಿದ್ದೆ ಅಂದ್ರೆ ಚಾರಣದಾಗ ಕರಿಬೇವು ತರಿಸಿ ಇಡೀ ಮಾಡಿ ತಗೊಂಡ ಸಾರಿನೊಳಗೆ ಎಲ್ಲ ಏನಂತೀವಿ ಕರಿಬೇವಂದ ಹಾಕದ್ರತ್ತ. ಆಕಿನ ಚಾರಣದಿಂದ ಪ್ರಸಾದ ಆಕೆ ಕೊಟ್ಟಿರ್ತಕ್ಕಂಥದ್ದು ಅಂತೀವಿ ದುಡ್ಡ. ಇಡೀ 10,000 ಜನ ಊಟ ಮಾಡಿದ್ರು ಆ ಕರಿಬೇವು ಅಲ್ಲೇ ಸೈಡಿಗೆ ಇತ್ತತ್ತ. ಏನು ರೀ ಉಳಿತದಿಲ್ಲ, ಉಣತನ ಉಣ್ತೀರಿ, ಕರಿಬೇವು ತೆಗೆದಿಡ್ತೀರಿ. ನೋಡ್ರಿ ಅಜ್ಜಿ ಪುಣ್ಯ ಅಂತದ್ರಿ. ಬಡವರಿಗೆ ಮಾಡ್ಬೇಕಂತವ, ಬಡವ್ರ ಬಲ್ಲಿ ಕೊಡಾಕಿಲ್ಲ. ಇದೇ 12ನೇ ಶತಮಾನದೊಳಗೆ ಕಾಳವೆ ಎತ್ತಿಕೊಂಡಿದ್ಲು. 12ನೇ ಶತಮಾನದೊಳಗೆ ಕಾಳವೆ ಎತ್ತಿಕೊಂಡವು. ಶರಣರನ್ನೆಲ್ಲ ನೋಡ್ತಿದ್ಲು. ಶರಣರ ಮನೆಗಿಂದ ಕಸ ಹೊಡೆದು ಬಂದರು ಹತ್ತಿಕೊಂಡ್ರೆ ಅವ್ರು ಏನು ಕೊಡ್ತಾರೆ ದವಸದಾನೆ ಅಟ್ಟೆ ತಂದು ಏನ್ರಿ ಮನೆಗಿಂದ ಊಟ ಮಾಡ್ಕೊಂಡು ಇರಕ್ಕಿ ಕಾಳವೆ. ಅವಳಿಗೆ ಏನು ಆಸೆ, ಎಲ್ಲ ಶರಣರ ಮನೆಗಿಂದ ಜಂಗಮರು ಹೋಗಿ ಬರೋದನ್ನು ನೋಡಿ ನಾ ಎಂದು ಉಣಿಸ್ತೀನಿ, ಒಬ್ಬರಿಗೆ ಜಂಗಮರು ನನ್ನ ಮನೆತಂದಾಗ ಉಣಿಸ್ತೀನಿ ಇಲ್ಲ. ಯಾಕೆ ಭಗವಂತ ನನಗೆ ಇಟ್ಟು ಬಡತನ ಕೊಟ್ಟಾನ ಏನ್ರಿ. ಪಾಪಕ್ಕೆ ಒಂದು ಸೀರೆ ಕಳೆದು ಇನ್ನೊಂದು ಸೀರೆ ಉಡ್ಬೇಕಂತಂದ್ರೆ ಅಕ್ಕಿನ ಹತ್ರ ಏನೂ ಇಲ್ಲ. ಸಣ್ಣದೊಂದು ಗುಡಿಸಲ್ದಾಗಿಂದ ಜೀವನ ಕಳೆಯಕ್ಕಿ ದಿನ ಒಬ್ಬರು ಮನೆ ಶರಣರ ಮನೆ ಕಸ ಹೊಡೆದು ಬರಕ್ಕಿ ಅವ್ರು ಕೊಟ್ಟಿದ್ದೇನೆ ತಗೊಂಡು ಬರಕ್ಕೆ. ಅಟ್ರದೊಳಗಿಂದ ಬದುಕು ಮಾಡೋಕ್ಕೆ ಅಟ್ರದೊಳಗಿನ 3 ಹೊತ್ತಿಂದ ಊಟ ಮಾಡಬೇಕು ಕಾಳವೆ. ಎಲ್ಲ ಶರಣರ ಮನೆಗಿಂದ ಜಂಗಮರಿಂದ ಹೋಗೋದು, ಅವ್ರು ಊಟ ಮಾಡಿ ಅಂದ ಹೊರಗೆ ಬರೋದು, ಇದು ಎಲ್ಲವನ್ನು ಕೂಡ ನೋಡಿ ತನಗೆ ಉಡಿಸಲ್ದೊಳಗಿಂದ ಬಂದು ಕಣ್ಣೀರು ಹಾಕ್ತಿರ್ಲ ಕಾಳವೆ. ದುಃಖ ಮಾಡ್ತಿದ್ಲು. ನನ್ನ ಜೀವನದೊಳಗೆ ಭಗವಂತ ಯಾಕೆ ಇಟ್ಟು ಬಡತನ ಕೊಟ್ಟಾನ. ಕಡೆಗೆ ಅಟ್ಲೀಸ್ಟ್ ನನಗೆ ಒಬ್ಬ ಜಂಗಮರಿಗರ ಊಟ ಮಾಡಿಸಿಟ್ರೆ ಕೊಡಬೇಕಿಲ್ಲ. ಯಾಕೆ ನನಗಿಟ್ಟು ಬಡತನ ಕೊಟ್ಟಾನ, ಯಾಕೆ ಬಡತನ ಕೊಟ್ಟಾನ. ನನಗೆ ಜಂಗಮರು ಉಣಿಸ್ಬೇಕು ನಂಗೆ ಆಸೆ ಆಗ್ಯದ, ಜಂಗಮರು ಉಣಿಸ್ಬೇಕು ನಂಗೆ ಆಸೆ ಆಗ್ಯದ ತಂದು ದಿನನಿತ್ಯ ಏನ್ರಿ ಆ ಜಂಗಮರು ನೋಡಿ ಕಣ್ಣೀರು ಹಾಕಕ್ಕೆ. ಯಾಕೆ ಮನೆಗೆ ಏನೂ ಇಲ್ಲ, ಬಡತನ ಕಷ್ಟ. ಮತ್ತು ಬಡವ್ರ ಮನೆಗಿಂದ ಮಹಾತ್ಮರದು ಎಷ್ಟು ಆಶ್ಚರ್ಯ ಇರ್ತದೆ ಅಂತ ಹೇಳ್ತೀನಿ ನಿಮಗೆ. ಅಂಥ ಬಡವಳು ಕಾಳವೆ ಒಂದು ದಿವಸ ಏನಾಗ್ಯದ, ಆಕಿನ ಆರೋಗ್ಯ ಸರಿ ಇಲ್ಲ, ಆರಾಮಿಲ್ಲ ಆಕಿ ಕಾಳವೆ. ಹಾಸಿಗಿಡದಿಂದ ಮಲ್ಕೊಂಡಾಳ. ಅವತ್ತು ಯಾರ ಮನೆಗೂ ಕಸ ಹೊಡ್ಲಿಕ್ಕೂ ಹೋಗಿಲ್ಲ, ಯಾರೂ ದವಸ ಧಾನ್ಯನೂ ಕೊಡೋದು ಕೊಟ್ಟಿಲ್ಲ. ಕಾಯಕ ಮಾಡಿದ್ರೆ ಅವತ್ತು ಅಕ್ಕಿ ಕೊಡಬೇಕು, ಜೋಳ ಕೊಡ್ಬೇಕಲ್ರಿ. ಅವತ್ತು ಅವಳು ಅಂತೀವಿ ಕಸ ಹೊಡಿಲಿಕ್ಕೆ ನಾನು ಹೋಗಿಲ್ಲ. ಪಾಪ ಕಾಳವೆ ಮನೆಯಾಗಿಂದ ಜ್ವರ ಬಂದವ, ಅಲ್ಲೇ ಗುಡಿಸಲಾಗಿಂದ ಮಕ್ಕೊಂಡಿದ್ಲು. ಅಂಥವನು ಮನೆಗೆ, ಅಂಥಕ್ಕೆ ಮನೆಗೆ ಒಬ್ಬ ಮಹಾತ್ಮ ಬರ್ತಾನೆ. ಜಂಗಮಾಮೂರ್ತಿ ಬಂದ. ಭಿಕ್ಷಾಂದೇಹಿ ಅಂದ ಹೊರಗೆ ನಿಂತುಕೊಂಡು ಯಾವಾಗಿಂದ ಭಿಕ್ಷಾಂತಿ ಎತ್ತಿಕೊಂಡಂದಾಗ ನೋಡ್ತಾಳ ಮೈಯೆಲ್ಲ ಜ್ವರ. ಅಂಥದ್ರೊಳಗಿಂದ ಎದ್ದು ಹೋಗಿ ಅಂದ ಭಾಗದ ನೋಡ್ತಾಳ. ಕಾವಿ ಬಟ್ಟೆ, ಹಣಿ ಮೇಲದ ವಿಭೂತಿ, ಜಟಾಧಾರಿಯಾಗಿರ್ತಕ್ಕಂಥ ಜಂಗಮಾಮೂರ್ತಿ. ಕೊರಳೊಳಗಿಂದ ಇಷ್ಟಲಿಂಗ, ಕೊರಳು ತುಂಬ ರುದ್ರಾಕ್ಷಿ, ಕಾಲೊಳಗಿಂದ ಕಡಾವಿಗೆ, ಒಂದು ಕೈ ಒಳಗಿಂದ ಯೋಗದಂಡ, ಹಿಂಗೆ ಕಮಂಡಲ ಅಂತ ಹಿಡ್ಕೊಂಡು ಭಿಕ್ಷಾಂತಿ ಎತ್ತಿಕೊಂಡಂದಾಗ ಆ ಜಂಗಮರನ್ನು ನೋಡಿ ಕಾಳವೆ ಏನ್ರಿ ಒಂದು ಕಡೆಗೆ ಖುಷಿ, ಇನ್ನೊಂದು ಕಡೆಗೆ ಕಣ್ಣೀರು ಹಾಕ್ಲಿಕ್ಕೆ ಹತ್ತಾಳ. ಕರಿಲಾರ್ದೇನೆ ಮಹಾತ್ಮರು ತಾನೇ ನನ್ನ ಮನೆಗೆ ಬಂದಾರ. ನಾ ಏನು ನೀಡಲಿ, ಮನೆಗಿಂದ ಹುಡುಕಾಡ್ತಾಳೆ. ಎಲ್ಲಿನ ಒಂದು ತುಕಡಿ ರೊಟ್ಟಿನೂ ಇಲ್ಲ, ಏನೇನು ಕುಡ್ದ ಇಲ್ಲ. ನಾ ಏನು ನೀಡಲಿ ಎತ್ತುಕೊಂಡ ಕಣ್ಣೀರು ಹಾಕ್ಲಕತ್ಲು. ಅವಾಗಿಂದ ಬಂದಿರ್ತಕ್ಕಂಥ ಜಂಗಮಾಮೂರ್ತಿಗಳಂತಾರೆ, ಕಾಳವೆ ಯಾಕವ, ಯಾಕೆ ಕಣ್ಣೀರು ಹಾಕಕತ್ತೀವಿ? ಯಾಕೋ ಇವತ್ತು ನಿನ್ನ ಮನ್ಯಾಗ ನಾ ಸ್ನಾನ ಪೂಜೆ ಮಾಡಂಗೆ ಆಸೆ ಆಗೈತಿವ ಅಂದ್ರು. ನೋಡು, ಯಾಕೋ ನಿನ್ನ ಮನ್ಯಾಗ ನನಗೆ ಸ್ನಾನ ಪೂಜೆ ಮಾಡ್ಕೋಬೇಕು ನಂಗೆ ಆಸೆ ಆಗೈತಿವ. ಯಪ್ಪ ಯಾರು ಬಣತ್ತಾರೆ, ಬಾರು ನನ್ನಪ್ಪ ಬಾ ತಿಕ್ಕೊಂಡಂದು ಒಳಗಿಂದ ಕರೆದಾಳ. ನೀರು ಕಾಸ್ಯಾಳ. ಜಂಗಮಾಮೂರ್ತಿಗಳಿಂದ ಸ್ನಾನ ಮಾಡ್ಯಾರ, ಹೋಗಿ ಅಂದ ಲಿಂಗ ಪೂಜೆಕಿಂದ ಕುಂತಾರ. ಈಗ ಗುಡಿಸಲು ಹೊರಗೆ ನಿಂತ್ಕೊಂಡಂದ ಕಣ್ಣೀರು ಹಾಕ್ಲಿಕ್ಕತ್ತಾಳ. ಯಾಕ ಅಪ್ಪಿತಪ್ಪಿಗೆ ಲಿಂಗ ಪೂಜೆ ಆದ ನಂತರ ಕಾಳವೆ ನನಗೇನ್ರ ಪ್ರಸಾದಕ್ಕಿಂತ ತೊಗೊಂಡು ಬಾ, ನನಗೇನ್ರ ಪ್ರಸಾದ ತೊಗೊಂಬ ತಿಳ್ಕೊಂಡಂದು ಕೇಳಿದ್ರ ನಾನು ಏನು ನೀಡಲಿ, ಎಲ್ಲಿದಿಂದ ನೀಡಲಿ ಎತ್ತುಕೊಂಡಂದ ಪಾಪ ಹೆಣ್ಣು ಮಗಳಿಂದ ಕಣ್ಣೀರು ಹಾಕ್ಲಿಕ್ಕತ್ತಾಳ. ಯಾವಾಗಿಂದ ಲಿಂಗ ಪೂಜೆ ಮುಗೀತು, ಹೊರಗೆ ನಿಂತ್ಕೊಂಡು ಅಳತಕ್ಕಂಥ ಕಾಳವೆ ಎಂದು ಗೊತ್ತಾಯ್ತು. ಜಂಗಮರಿಗೆಂದು ಗೊತ್ತಾಯ್ತು. ಕಾಳವೆ ಯಾಕವ ಮನೆ ಏನೂ ಇಲ್ಲ ಎತ್ತುಕೊಂಡಂದ ಕಣ್ಣೀರು ಹಾಕ್ಲಕತ್ತೇನು ಉತ್ಸವ. ಅಲ್ಲಿ ಮ್ಯಾಲ ಒಂದು 3 ಜೋಳ ತಿನ್ಯಾವ ನೋಡ್ತವ್ರವ. ಮ್ಯಾಲ 3 ಜೋಳ ತಿನ್ಯಾವ ನೋಡ್ತಗೋ. ನೋಡ್ತಾಳ ಕಾಳವೆ. ಆ ಜೋಳ ತೆನೆ ಈ ಕಾಳವೆ ಇಟ್ಟಾಳಂತೀರೇನು, ಕಾಳವೆ ಇಟ್ಟಿಲ್ಲ. ಆದರೂ ಕೂಡ 3 ಜೋಳ ತೆನೆಯವ ತಗೋತಿಕೊಂಡಂತಾರ. ಮ್ಯಾಲ ನೋಡ್ತಾಳ 3 ಜೋಳ ತೆನೆಯವ ಹಿಂತಿಂತವ ಅಂದ 3 ತೆನೆಯವ. ಎಷ್ಟು ಖುಷಿ ಆಗಲಿಕ್ಕಿಲ್ರಿ ಕಾಳವಾಗ. ಯಪ್ಪ ಹಂಡೆ ಹಾಲು ಕುಡ್ದಟ್ಟು ನನಗೆ ಆನಂದ ಆಯ್ತು ನನ್ನಪ್ಪ. ಯಪ್ಪ ಏನು ಮಾಡಲಿ ಹೇಳು ಯವ್ವ, ಆ 3 ತೆನೆ ಏನದವಲ್ಲ ನನಗೆ ನುಚ್ಚು ಮಾಡಿ ನೀಡವ, ಆನಂದ ಪ್ರಸಾದ ಮಾಡ್ತೀನಿ ಎತ್ತುಕೊಂಡಂದಾಗ ಕಾಳವಾಗಿ ಅಂದ ಹಿಡಿಸಲಾರ್ದಟ್ಟು ಖುಷಿ. ದೇವ್ರ ಧ್ಯಾನ ಮಾಡ್ತಾಳ. ಅವೇ 3 ತೆನೆ ಒಯ್ದು ಒಳ್ಳಾಗಿಟ್ಟಂದ ಕುಡ್ತಾಳ.
ಒಂದು ಕಡೆಗಿಂದ ಭಗವಂತನ ಧ್ಯಾನ ಮಾಡ್ತಾಳ, ಒಂದು ಕಡೆಗಿಂದ ತೆನಿ ಕೊಡ್ತಾಳ, ಕುಟ್ಟಿ ಅಂದ ಅವ್ಕೆ ಚೆನ್ನಾಗಿಂದ ಕೇರ್ತಾಳ, ದೇವ್ರ ಧ್ಯಾನ ಮಾಡ್ಕೊಂತ ಅವಕರನ್ನೇ ಬೀಸುಕೊಲಾಗ ಹಾಕಿಂದ ಹೊಡಿತಾಳ. ಏನ್ರಿ ಹೊಡಿತಾಳ? ಯಾವಾಗಿಂದ ಒಡೆದಿಂದ ನುಚ್ಚು ತಯಾರು ಮಾಡ್ತಾಳ, ಯಾವಾಗಿಂದ ಹಿಂಗೆ ಒಡೆದು ಕೂಡಲೇ ಜಂಗಮಾಮೂರ್ತಿ ಅಂತಾನೆ ಕಳವೆ ಅಂದ. ಏನಪ್ಪ ಅಂದು, ಈಗ ಅದು ಸಣ್ಣ ಗಡಿಗಿಡಿ ಬಿಡವ, ದೊಡ್ಡದೊಂದು ಹರಿವಿ ಇಡುವ ತಿಳ್ಕೊಳೋದು. ಯಪ್ಪ, ನನ್ನ ಮನೆಗೆ ಯಾರು ಉಣವ್ರಿಲ್ಲ, ನೀ ಒಬ್ಬಂದ ಊಟ ಮಾಡಿ ತೃಪ್ತಿ ಆದ್ರೆ ಸಾಕು, ನನ್ನ ಜೀವನದೊಳಗೆ ನಾವು ಒಬ್ಬರಿಗೆ ಜಂಗಮರಿಗೆ ಉಣಿಸ್ತೀನಿ ಇಲ್ಲ ತಿಳ್ಕೊಂಡಂಗಿತ್ತಪ್ಪ. ಇವತ್ತು ನಿನ್ನ ಆಶೀರ್ವಾದದಿಂದ ಇವು 3 ಜೋಳ ತೆನಿ ಸಿಕ್ಕವ, ನೀನು ಒಬ್ಬನಿಗೆ ಅದು ಗಟ್ಟಿಯಾಗೆ ಚಂದಾಗಿ ನುಚ್ಚು ಮಾಡ್ತೀನಿ ಅಪ್ಪ, ನೀವು ಒಬ್ಬನೇ ಊಟ ಮಾಡೋಕೆ ಇಲ್ಲವಾ, ದೊಡ್ಡದೊಂದು ಗಡಿಗೆ ಇಡು. ಬೇಡಪ್ಪ, ನೀನು ಪೂರ್ತಿನೇ ಚೆಂದಾಗಿ ಮಾಡ್ತೇನೆ, ನನಗೇನು ಇಲ್ಲವ ಕಳವೆ, ಒಂದು ದೊಡ್ಡದೊಂದು ಹರಿವಿ ಇಡುವ ತಿಳ್ಕೊಂಡಂದಾಗ ಒಂದು ಕೂಡ ನೀರು ಹಿಡಿತಕ್ಕಂಥ ಮಣ್ಣಿನ ಹರಿವಿ ಇಟ್ಟಾಳ, ನೀರು ಹಾಕ್ಯಾಳ. ಏನ್ರಿ ಕೆಳಗೆ ಅಂದ ಉರಿ ಹಚ್ಚಾಳ, ಅದೇನು ಹೊಡೆದಿದ್ಲ ನುಚ್ಚ ಅದಿಟ್ಟು ಒಯ್ದು ಅಂದ ಹಾಕ್ಯಾಳ. ಹಾಕಿ ಅದ್ರಾಗ ಉಪ್ಪು ಗಿಪ್ಪು ಹಾಕಿ ಕೆಳಗೆ ಉರಿ ಹಚ್ಚಲು ನುಚ್ಚು ಕುದೀತು. ಜಂಗಮಾಮೂರ್ತಿ ಅಂದ ಕಾಳವೆ ಅಂದ, ಯಪ್ಪ ಅಂದ್ಲು, ನುಚ್ಚು ಕುದಿತೇನೆವ, ಹೂನೆಪ್ಪ ಕುದ್ದದ ತಂದು ಇಡ್ತೀನಿ, ಅದನ್ನು ತೊಗೊಂಡು ಬಂದು ನನ್ನ ತೆಲಿಮೆಗಿಡವ ಅಂದ ಜಂಗಮಾಮೂರ್ತಿ. ಅದನ್ನು ತಂದು ನನ್ನ ತೆಲಿಮೆಗಿಡು. ಯಪ್ಪ, ಅದು ಸುಡ್ತದ, ಈಗ ನಿನಗೆ ಎಷ್ಟು ಬೇಕಟ್ಟು ನಾನೇ ಮುಂದೆ ಕೂತು ಊಟ ಮಾಡಿಸ್ತೇನೆ. ನನ್ನ ಜೀವಮಾನದಾಗ ಒಬ್ಬ ಜಂಗಮನಿಗೆ ಉಣಿಸಿಲ್ಲ, ಅದಕ್ಕೆ ಇವತ್ತು ನಾನು ಮುಂದೆ ಕೂತಿ ಅಂದ್ರೆ ನಿನಗೆ ಊಟ ಮಾಡಿಸ್ತೀನಪ್ಪ, ನೀ ಆನಂದ ಊಟ ಮಾಡತ್ತಂದು ಕಾಳವಿ ಅಂತ. ಇಲ್ಲಿಲ್ಲ, ಬೇಡ, ಅದು ನನ್ನ ತಲೆ ಮೇಲೆ ತಂದಿಡು. ಬ್ಯಾಡಪ್ಪ, ಅದು ಹಳ್ಳೆತ್ತಿ ಸುಡ್ತದ, ಬ್ಯಾಡದು ಸುಡೋದದ, ನನಗೇನಾಗಲ್ಲವ ತಂದಿಡು. ಬ್ಯಾಡಪ್ಪ ಅಂತಾಳೆ. ಇಲ್ಲಿಲ್ಲ, ನೀ ತಂದಿಡುವ ತಿಳ್ಕೊಳೋದು. ಯಾವಾಗಿಂದ ಕಾಳವೆಗಿಂದ ಜಂಗಮಾಮೂರ್ತಿ ಹೇಳಿದಾಗ ಯಾಕೋ ಅಪ್ಪ ಹೆಂಗೆ ಅಂತ ತಿಳ್ಕೊಳೋದು, ಅದು ನುಚ್ಚಿನ ಹರಿವಿ ತಂದು ತಲೆ ಮೇಗಿಂದ ಇಟ್ಲು. ಕಳವೆ ಅಂದ, ಮತ್ತೇನಪ್ಪ ಅಂದು, ಈಗ ಅಲ್ಲಿ ಮೂಲೆಗಿಂದ ಒಣಕೆ ಐತಿಲ್ಲವ, ಅದನ್ನು ತೊಗೊಂಡು ಈ ಮಣ್ಣಿನ ಹರಿವಿ ಹೊಡಿ, ನುಚ್ಚಿನ ಗಡಿಗೆ ಹೊಡಿ. ಅವಾಗ ಕಾಳವೆ ಅಂತಾಳೆ, ಯಪ್ಪ, ಹಿಂದಿನ ಜನ್ಮದೊಳಗೆ ನಾ ಏನು ಪಾಪ ಮಾಡಿನೋ ಗೊತ್ತಿಲ್ಲ, ಹಿಂದಿನ ಜನ್ಮದೊಳಗೆ ನಾ ಏನು ಕರ್ಮ ಮಾಡಿನೋ ಗೊತ್ತಿಲ್ಲ. ಯಾಕಂದ್ರೆ ಹೇಳಿನಲ್ಲ, ನಿಜಗುಣ ಶಿವಗಳ ಮಾತಿಗೆ ಅನುಗುಣವಾಗಿ ಹಿಂದಿನ ಪುಣ್ಯವನ್ನು ಹಿಂದುಂಡುಡಬೇಕಾತ್ಮ, ಹಿಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ಹಿಂದಿನ ಜನ್ಮದೊಳಗೆ ನಾ ಏನು ಪಾಪ ಮಾಡಿನೋ, ಹಿಂದಿನ ಜನ್ಮದೊಳಗೆ ನಾ ಏನು ಕರ್ಮ ಮಾಡಿನೋ ಗೊತ್ತಿಲ್ಲ, ಈ ಜನ್ಮದೊಳಗಿಂದ ಒಬ್ಬ ಜಂಗಮನಿಗೆ ಉಣಿಸಟ್ಟಂದ ಭಗವಂತ ನನಗೆ ಕೊಟ್ಟಿಲ್ಲ ಅಂತ ಸುಡ್ತಕ್ಕಂಥ ಮಣ್ಣಿನ ಹರಿವಿಗೆ ಅದು ಒಣಗಿಲೆ ಹೊಡೆದ್ರ ಆ ನುಚ್ಚು ನಿನ್ನ ಮೈ ಮ್ಯಾಗ ಬಿದ್ದು ನಿನ್ನ ಮೈ ಸುಡ್ತು ಅಂತಂದ್ರೆ ನೀ ಏನು ಶಾಪ್ ಕೊಡ್ತೀವೋ ಗೊತ್ತಿಲ್ಲಪ್ಪ. ಬೇಡ, ಯಾಕೆ ನನ್ನನ್ನು ಕಾಡ್ಲಕತ್ತಿದಿ, ಯಾಕೆ ನನ್ನ ಪರೀಕ್ಷೆ ಮಾಡಕತ್ತಿದಿ? ಕಳವೆ, ನನಗೇನಾಗಂಗಿಲ್ಲವ, ಅದನ್ನು ಒಣಗಿ ತೊಗೊಂಡು ನೀನು ಹೊಡಿ. ಯಪ್ಪ, ಇಲ್ಲಿ ತನಕ ನೀನು ಹೇಳಿದ್ದೆ ಕೇಳೀನಿ, ಇನ್ನು ಮುಂದೆ ನಾನು ನಿನ್ನ ಮಾತಂದು ಕೇಳಂಗಿಲ್ಲ, ಇದನ್ನು ನನ್ನ ಕೈಲಿ ಆಗಂಗಿಲ್ಲ ತಿಳ್ಕೊಂಡಂದಾಗ ಜಂಗಮಾಮೂರ್ತಿ ಅಂತಾನೆ ಕಳವೆ, ನೀವು ಒಂದು ವೇಳೆ ಒಣಗಿ ತೊಗೊಂಡು ಹೊಡಿಲಿಲ್ಲತ್ತಂದ್ರೆ ನನ್ನ ನಾಣೆಗೆ ನೋಡಿ ನನಗತ್ತಂದು ಆಣೆ ಇಟ್ಟ. ಒಂದು ಸವನ ಹಿಂಗೆ ಹಳ್ಳ ಕತ್ಬಿಟ್ಟಾಳ ಕಾಳವೆ. ಒಂದು ಸವನಿಂದ ದುಃಖ ಮಾಡಕತ್ತಾಳ, ನಾ ಹೆಂಗೆ ಹೊಡಿಲಿ? ಅದ್ರೊಳಗಿಂದ ಸುಡ್ತಕ್ಕಂಥ ನುಚ್ಚದೆ ಅಂತ ನುಚ್ಚಿನ ಗಡಿಗೆಗೆ ಅದನ್ನು ಹ್ಯಾಂಗೆ ಹೊಡಿಲಿ? ಯಪ್ಪ, ಯಾಕೆ ನನ್ನ ಪರೀಕ್ಷೆ ಮಾಡಕತ್ತಿದಿ, ಯಾಕೆ ನನ್ನ ಪರೀಕ್ಷೆ ಮಾಡಕತ್ತಿ ಅಂತಂದ ಕಾಳವೆ ಕಣ್ಣೀರು ತಕ್ಕೊಂತ ಯಾವಾಗಿಂದ ಆಣಿ ಇಟ್ಟನ ತಗೊಂಡಂದಾಗ ಹೋಗಿ ಅಂದ ಒಣಕಿ ತೊಗೊಂಡು ಬಂದು ಸ್ವಲ್ಪ ಅಂದ ಹಿಂಗೆ ಮಣ್ಣಿನ ಹರಿವಿಗೆಂದ ಹೊಡೆದ್ಲು. ಯಾವಾಗಿಂದ ಮಣ್ಣಿನ ಗಡಿಗೆಗೆಂದ ಹೊಡೆದಾಗ ಆ ಮಣ್ಣಿನ ಗಡಿಗೆಂದ 2 ಹೋಳಾಯಿತು. ಆಶ್ಚರ್ಯ ಏನು ಹೊತ್ತುಕೊಂಡು ಕೇಳಿದ್ರ, ಆ ಗಡಿಗೆ 2 ಹೋಳಾದ ಬಳಿಕ ಒಳಗಿನ ನುಚ್ಚು ಕೆಳಗೆ ಬೀಳ್ಬೇಕಲ್ರಿ, ನುಚ್ಚು ಬೀಳಿಲ್ಲ. ನುಚ್ಚಿನ ಬದಲಾಗಿ ಮುತ್ತು ರತ್ನ ವಜ್ರ ವೈಡೂರ್ಯಗಳೆಲ್ಲ ಆ ಕಾಳವೆನ ಮನೆ ತುಂಬ ಕೊಡೋದು ಚೆಲ್ಲಿಬಿಟ್ಟು. ಏನ್ರಿ, ಮುತ್ತು ರತ್ನಗಳಾಗಿ ಇಡೀ ಕಾಳವೆನ ಮನೆ ತುಂಬ ಚೆಲ್ಲದು. ಅಲ್ಲಿ ನೋಡ್ತಾಳ ಕಾಳವೆ, ಅಲ್ಲಿ ಜಂಗಮಾಮೂರ್ತಿನೇ ಇಲ್ಲ. ಅವಳಿಗೆ ಆ ಕಡೆ ಮುತ್ತು ರತ್ನ ಕಡೆ ಒಂದು ಆಸೆ ಇಲ್ಲ ಆಕಿಗೆ. ನಾ ಅಪ್ಪ ಎಲ್ವಾದ, ಯಪ್ಪ ನೀ ಎಲ್ಲಿ ವಾದಿ, ನೀ ಊಟ ಮಾಡಲಿಲ್ಲಲ್ಲ, ನೀ ಪ್ರಸಾದ ಮಾಡಲಿಲ್ಲಲ್ಲ, ನೀ ಎಲ್ಲಿ ವಾದಿ ಎತ್ತುಕೊಂಡು ಒಂದು ಸವನ ಕಣ್ಣೀರು ಹಾಕುವಾಗ ಅವಾಗ ಒಂದು ಎಲ್ಲಿದೋ ಒಂದು ವಾಣಿ ಬಂತು, ಆಕಾಶವಾಣಿ. ತಾಯಿ ಕಳವೆ, ಒಬ್ಬ ಜಂಗಮನಿಗೆ ಉಣಿಸಂತ ತಾಕತ್ತಿಲ್ಲ ತಿಳ್ಕೊಂಡಂದ್ರೆ ನೀನೇನು ಕಣ್ಣೀರು ಹಾಕ್ತಿದ್ದಲ್ವ. ಆದರೆ ಇವತ್ತಿನಿಂದ ನೀ ಏನು ಮಾಡ್ಬೇಕಂತ ತಿಳ್ಕೊಂಡ್ರ ಎಲ್ಲ ಶರಣೀಯರಂದ ಇದ್ದಂಗೆ ನೀನು ಒಳ್ಳೆ ಬಟ್ಟೆ ಉಟ್ಕೋ, ಒಳ್ಳೆ ಆಭರಣಗಳನ್ನು ಹಾಕೋ. ನಿತ್ಯನೂ ಕೂಡ 11 ಜನ ಜಂಗಮರಿಗೆ ನಿನ್ನ ಮನೆತನದೊಳಗೆ ಅಂದ್ರೆ ನಿತ್ಯ ನೀ ಪ್ರಸಾದ ಮಾಡಿಸೋ ತಿಳ್ಕೊಳೋದು. ಯಾವಾಗ ಅಂದ ಇಟ್ಟು ಹೇಳಿ ಧ್ವನಿಯಿಂದ ಮಾಯ ಆಯಿತು. ಈ ಕಾಳವೆ ನೋಡ್ತಾಳ, ಇಟ್ಟು ಮುತ್ತು ರತ್ನ ಇದಕ್ಕೆ ಏನು ಬೆಲೆ ಅದ ಅನ್ನೋದು ಆಕೆ ಗೊತ್ತಿಲ್ಲ. ಆಕೆ ಕಸ ಇನ್ನೊಬ್ರು ಶರಣರ ಮನೆಗೆ ಕಸ ಹೊಡಿಗೆ ಅವರು ಬಗೆಸಿ ಅಂದ ಒಂದು ಅಕ್ಕಿ ಕೊಟ್ರೆ ಅದನ್ನೇ ಇಟ್ಟು ತೊಗೊಂಡು ಬಂದು ಊಟ ಮಾಡಿರೋಕೆ ಈ ಮುತ್ತಿನ ಬೆಲೆ ಗೊತ್ತಿಲ್ಲ, ವಜ್ರದ ಬೆಲೆ ಗೊತ್ತಿಲ್ಲ, ಬಂಗಾರ ಬೆಳ್ಳಿ ಎಲ್ಲನೂ ಕೂಡ ಮನೆ ತುಂಬ ಬಿದ್ದಿತ್ತು. ಮತ್ತು ಆಕಾಶವಾಣಿಯವ್ರು ಹೇಳಿತ್ತಲ್ರಿ, ಚೆನ್ನಾಗಿ ಅಂದ್ರೆ ನೀನು ಎಲ್ಲರಂಗೆ ಬಟ್ಟೆ ಉಟ್ಕೋ ಏನ್ರಿ, ಎಲ್ಲರಂಗೆ ಅಂದ್ರೆ ಇರುವತ್ತು ತಿಳ್ಕೊಂಡು ಹೇಳಿತ್ತಲ್ಲ. ಪಾಪ ಈಗಿನೂ ಏನು ಮಾಡಲು ಚಲೋ ಬಟ್ಟೆ ಉಟ್ಕೊಳಕತ್ತು, ಚಲೋ ಕಿಮ್ಮತ್ತಿನ ಸೀರೆ, ಮೈ ತುಂಬ ಆಭರಣಗಳು ಮಾಡಿಸ್ಕೊಂಡ್ಳು, ಕೈಯಾಗ ಆಭರಣ ಮಾಡಿಸ್ಕೊಂಡ್ಳು, ಇಟ್ಟೆಲ್ಲ ಮಾಡಿಸ್ಕೊಂಡು ಒಂದು ದಿವಸ ಮನೆಯಿಂದ ಹೊರಗೆ ಹೊಂಟಿದ್ಲು. ಈಕಿಗೆ ಹೋಗ್ಬೇಕು ನೆಗಣಿದ್ಲು, ನೆಗಣಿದಾರ ತಗೊಂಡಿರ್ತಾರಲ್ಲ, ನೆಗಣಿದ್ಲು. ಆಕೆ ಹೊರಗೆ ಕಟ್ಟಿ ಕೂತಾಳೆ. ಈಕಿ ಕಾಳವೆ ಹೊಂಟಾಳ.
ಈಕಿ ಇಳುಕಲ್ ಸೀರೆ ಹುಟ್ಟಿದ್ದು ಕೊಳತಂಬ ಬಂಗಾರ ಹಾಕ್ಕೊಂಡಿದ್ದು ಎಲ್ಲ ನೋಡಿ ಗಾಬರಿ ಆಗಂಗಿಲ್ಲ ರೀ. ದಿನ ಒಂದು ಸೀರೆ ಬಿಟ್ಟರೆ ಇನ್ನೊಂದು ಸೀರೆ ಇದ್ದಿಲ್ಲ, ಹರಗೆ ಸೀರೆ ಉಟ್ಕೊಂಡು ತಿರುಗಾಡ್ತಿದ್ಲು. ಈಕಿ ಗಾಬರಿ ಅಲ್ಲು ಹಿಂಗೆ ನೋಡ್ತಾಳೆ. ಈಕಿ ನಮ್ಮ ಅಕ್ಕನೇ ಹೇಳೇವ್ವ ಹಿಟ್ಟೆಲ್ಲ ಎಲ್ಲಿದು ಬತ್ತು ಹಂಗೆ ಓಡಿವಲ್ಲು ಯಾಕ ಅಂದ್ಲು. ಏನಾತಂಗಿ ಅಲ್ಲ ನಿನ್ನೆ ನೋಡಿದ್ರೆ ಹರಗೆ ಸೀರೆ ಉಟ್ಕೊಂಡು ತಿರುಗಾಡ್ತಿದ್ದಿ, ಇವತ್ತಿಂತ ಸೀರೆ ಎಲ್ಲಿದು ಬಂಗಾರ ಆಭರಣ ಎಲ್ಲಿದು? ಈಕಿ ಮತ್ತು ಹೆಣ್ಮಕ್ಳು ಭಯ ಮಾತು ನಿಂದ್ರಂಗಿಲ್ಲ. ನೀವೇನ್ರಿ ಒಂದು ಹೇಳ್ರಿ, ನೀವು ಊರಾಗ ಚಲೋ ಸುದ್ದಿ ಅಲ್ರಿ, ಮತ್ತು ಒಂದು ಏನ್ರಿ ಕೆಟ್ಟ ಸುದ್ದಿ ಒಬ್ಬಕ್ಕೆ ಮುಂದೆ ಹೇಳ್ರಿ, ಬಾಯಾಗ ಮಾತು ನಿಂದ್ರಲ್ಲ ಏನ್ರಿ? ಹಿಂಗೆ ರೀ ಅಕ್ಕ ನಮ್ಮ ಮಾತು ನಾವು ಹ್ಞೂ ಎಣ್ಣ ಹಾಕಿದೆ ನೀವು ಯಾರ ಮುಂದೆ ಹೇಳಂಗಿಲ್ಲ ತಂದು ನಿಮ್ಮ ಮುಂದೆ ಹೇಳಕತ್ತೇನೆ ರೀ ಅಕ್ಕ. ಅಯ್ಯೋ ಇಲ್ಲಪ್ಪ ಇಂಥವೆಲ್ಲ ನಾವು ಚಾಡಿ ಚೋಗ್ಲಿ ಹೇಳೋವಿಲ್ಲ ಅಣ್ಣ, ಎಲ್ಲ ಮಾತುಗಳು ನಮ್ಮ ಹೊಟ್ಟೆಗೆ ತಗ್ತಾವೆ. ಅದೇನು ತಿನ್ರಕ್ಕ ನೀವು ಯಾರ ಮುಂದೆ ಹೇಳೋಣ ಮನೆ ನಾನು ಹಿಂಗೆ ಆಯ್ತು ರೀ ತಿಳ್ಕೊಂಡು ನೀವು ಹೇಳಿ ಹೋರಿ. ನೀವು ಇಷ್ಟೇ ಹೇಳೋರು. ನೋಡಪ್ಪ ಇಟ್ಟಂದು ಅವ ಹಾದನ್ನ ತಿಳ್ಕೊ. ಈಕೆ ಅಕ್ಕಗೆ ಸಮಾಧಾನ ಬೀಳಲ್ಲ. ಹಂಗೆ ಮಗ್ಲ ಮನೆ ಏನು ಮಾಡಕತ್ತೆ ಏನಿಲ್ಲವ, ಅಯ್ಯಕ್ಕ ರೊಟ್ಟಿ ಮಾಡಕತ್ತೀರ ಅಯ್ಯ ನೀನು ಸಾಯತ್ತರ ಬರ್ರಿ ರೊಟ್ಟಿ ಬಡದೆ ಬಿಡು, ಊರನ್ನು ಸುದ್ದಿನ ಗೊತ್ತಿರೋದಿಲ್ಲ ನಿನಗೆ. ಏನು ಯಾಕೆ ಊರನ್ನು ಸೋಯ್ ಬ್ಯಾಡವ ನಿನ್ನ ಬಾಯ ಮಾತಿಂದ್ರಂತಕ್ಕೆ ನಿಂದ್ರಕ್ಕೆ ಮಾಡ್ತೀವಿ. ಅಯ್ಯ ನಿನ್ನ ಬಾಯ ಮಾತಿಂದ್ರಲ್ಲಿ ಅವ ಅಯ್ಯ ಅಯ್ಯ ಯಾಕೆ ನೋಡಿದ್ದೇನೆ, ಯಾಕಂದ್ರೆ ಯಾರ ಮುಂದೆ ಏನ್ರಿ ಹೇಳಿದ್ ನೋಡಿ ಅದೇನು ತಿನ್ನತ್ತಂಗೆ ಯಾರ ಮುಂದೆ ಹೇಳಂಗೆ ನಿನ್ನಾಗಿ ಮಲ್ಲಪ್ಪನ ಮನೆಯ ಆಕೆ ಹ್ಞೂ ಅಂದ್ಲಲ್ಕೋ. ಈ ಕಡೆ ಇಟ್ಟು ಹೇಳಿ ಈ ಕಡೆ ಬರೋದ್ರಾಗ ಆಕೆ ಹಿಟ್ಟಿನ ಕೈ ತೊಗೊಂಡು ಹಂಗೆ ಹೋಗಿರ್ತಾಳೆ. ಹಂಗೆ ಇದು ಚಲೋ ಆಯ್ತಂದ್ರೆ ಆಯ್ತು ನೋಡ್ರಿ, ಅರ್ಧ ಗಂಟೆದಾಗ ಇಡೀ ಊರಿಗೆ ಸುದ್ದಿ ಇರ್ತದೆ. ತೇತಿಲ್ರಿ, ಅರ್ಧ ಗಂಟೆದಾಗ ಇಡೀ ಊರಿಗೆ ಸುದ್ದಿ ಇರ್ತದೆ. ಮೇನ್ ಗೊತ್ತಾದವ್ರಿಗೆ ಗೊತ್ತಿರ್ತದೆ. ಹೆಂಗೆ ಮಾಡ್ತೀರಿ? ಹೆಣ್ಮಕ್ಳು ಬಾಯ ಮಾತಿಂದ್ರಾಗಿಲ್ಲ. ನೀವು ಗಂಡ್ಮಕ್ಳ ಕೈ ಏನಾರು ಮಾಡಿ ಕೂಸ್ಕೊಂಡು ನಿಂದ್ರ ಏನು ರೀ? ಕೂಸೆ ನಿಂದ್ರಲ್ಲ ಅವಕ್ಕೆ ಆಡ್ಸೋಕ್ಕೆ ಬರಲಿ, ಏನು ಮಾಡ್ತಾವೆ ಏನು ರೀ? ಪಾಪ ಒಬ್ಬ ಕೂಸ ಅಂಗಳದಾಗ ಆಡ್ತಿತ್ತು. ಪಡ್ಸಲಿಗೆ ಅಂತೀರೇನು ನಮ್ಮ ಕಡೆ ಪಡ್ಸಲೆ ತಗೊಂಡಂತಲ್ಲಿ ಪಡ್ಸಲೆ ಹುಡುಗ ಆಡ್ತಿತ್ತು. ಮೊದಲ ಒಂದ ಮಾಡ್ತು, ಆಮೇಲೆ ಎರಡ ಮಾಡ್ತು, ಒಂದ ಎರಡು ಕೂಡಿ ಒಂದೇ ಮಾಡ್ತದು. ಅದು ಮಕ್ಕಳು ಅವಕ್ಕೆ ತಿಳಿತದ. ಮೈಯೆಲ್ಲ ಹಚ್ಕೊಂಡಿತ್ತು. ಇವ ಬಂದ ಹೊರಗೆ, ಏಯ್ ಹೆಣ್ತಿಗೆ ಬುದ್ಧಿಗಿದ್ದು ಎಲ್ಲಿಟ್ಟಿದೆ ನೋಡಿದ್ರು ಎಷ್ಟು ಹೊಲಸು ಮಾಡ್ಕೊಳದ ಕರ್ಕೊಂಡು ಕಡೆ ಅಂದ. ಪಾಪಕ್ಕೆ ರೊಟ್ಟಿ ಮಾಡ್ಲಾಕತ್ತಿಲ್ಲ. ಪಾಪಕ್ಕೆ ರೊಟ್ಟಿ ಬಡಿಯೋದು ಬಿಟ್ಟು ಕೈ ತೊಗೊಂಡು ಬಂದು ಹುಡುಗ ಒಯ್ದು ಬಚ್ಚಲ್ದಾಗ ಕುಂದ್ರಿಸಿ ಅದಕ್ಕೆ ಬಿಸಿನೀರು ತಣ್ಣೀರು ಎಲ್ಲ ಹಾಕಿ ತೊಳೆದು ಮಾಡಿ ಮತ್ತು ಪೌಡರ್ ಹಚ್ಕೊಳ್ಳೋ ಅಲ್ಲ 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 ರಾಜ. ಮತ್ತು ಅವಾಗೇನಿತ್ತು ಪೋತ್ರಾಜ ಇತ್ತನದು ಏನು ರೀ? ಸ್ವಚ್ಛ ಮಾಡಿ ಕೊಟ್ಟಾಗಿ ಎತ್ಕೊಳ್ಳೋ ಕಂಪ್ನಿ ಏನು ರೀ? ಅದಕ್ಕಾಗಿಯೇ ತಾಯಿ ನಿನ್ನ ಉಪಕಾರ ಅನ್ನೋದು ಗವಿಗಳು ಪದ ಹಾಡ್ತಾರೆ ಏನು ರೀ? ತಂದೆ ನಿನ್ನ ಉಪಕಾರ ಅನ್ನೋದು ಯಾವುದಾರು ಹಾಡ್ಯಾವ? ಯಾವ ಹಾಡಿಲ್ಲ. ಯಾಕಂದ್ರೆ ಇವ ತೊಳ್ಯಾಮಲ್ಲ ಬಳ್ಯಾಮಲ್ಲ ಏನು ರೀ? ಸ್ವಚ್ಛ ಇತ್ತಂದ್ರೆ ಹಿಂಗೆ ಎತ್ಕೊಂಡಿರ್ತದ. ಎತ್ಕೊಂಡಾಗ ಒಂದು ಏನರ ಒಂದ ಮಾಡ್ತಾ ತಿಳ್ಕೊ, ತೋ ಹಿಡಿದಕ್ಕೆ ಹಿಡಿಯಬೇಕು. ಹೆಂಗೆ ಮಾಡ್ತೀರಿ? ಮತ್ತು ಹಿಂಗೆ ಮಾಡಿದ್ರಿ ಅಂದ್ರೆ ಯಾರು ಪದ ಆಡ್ಬೇಕು ನನ್ನ ಮ್ಯಾಲೆ? ಒಟ್ಟು ಗಂಡ್ಮಕ್ಳ ಕೈ ಕೂಸು ನಿಂದ್ರಂಗಿಲ್ಲ, ಹೆಣ್ಮಕ್ಳು ಬಾಯ ಮಾತು ತಿಂದ್ರಂಗಿಲ್ಲ. ಈಕಿ ಯಕ್ಕ ಹ್ಯಾಂಗೆ ಅಂದ್ಕೊಳ್ಳೋಣ. ಅಯ್ಯತ್ತಂಗೆ ನಮ್ಮ ಮನೆಗೊಬ್ಬ ಸ್ವಾಮಿ ಬಂದಿನ್ನ ಏನು ರೀ? ನಮ್ಮ ಮನೆಗೊಬ್ಬ ಸ್ವಾಮಿ ಬಂದಿನ್ನ ಭಿಕ್ಷಾ ಅಂದಯ್ಯನ್ನ ನಾ ಅಳ್ಳಾಕತ್ತಿದ್ನೆ. ಯಾವ ನಿನ್ನ ಮನ್ಯಾಗ ಬರ್ಬೇಕನ್ನಾಗ್ಯದನ್ನ ಬಾಯಪ್ಪ ಅಂದೆ. ಸ್ನಾನ ಮಾಡ್ಕೊಂಡು ಲಿಂಗ ಪೂಜೆ ಮಾಡ್ಕೋಬೇಕನ್ನ ಮಾಡ್ಕೊಯಪ್ಪ ಅಂತಂದೆ. ಮ್ಯಾಲ 3 ಜೋಳ ತಿನ್ನಿ ಅವತ್ತು ತಗೋ ಅನ್ನ ತೊಗೊಂಡೆ. ಕೊಟ್ಟನ್ನ ಕೊಟ್ಟದ್ನೆ. ಅದನ್ನು ಒಡೆದು ನುಚ್ಚು ಮಾಡದ್ನೆ. ದೊಡ್ಡ ಹರಿವಿಡುವನ್ನ ಎಟ್ನೆ. ಅದನ್ನು ತಂದು ತಲೆ ಮೇಗಿಡುವನ್ನ ಎಟ್ನೆ. ಅದಕ್ಕೆ ಒಣಗಿ ತೋಡು ಹೊಡಿಯನ್ನ ಹೊಡೆದ್ನೆ. ಮುತ್ತು ರತ್ನಾಗಿ ಬಿದ್ದಾವ ಅನ್ಲಿಕ್ಕೆ ಇಟ್ಟೆ ಅನ್ಲಿಕ್ಕೆ ಹಂಗೆ ತಂಬಿಗೆ ಅರ್ಧ ತಾರೀಕೆ ಒಗದು ಓಡಿ ಬಂದ್ಲಿಕ್ಕೆ ಹೊರಗೆ. ಮನೆಗೆ ಬರೋದ್ರಾಗಿದ್ದು ಗಂಡ ಮಕ್ಕೊಂಡಿತ್ತು. ಬಕ್ಕ ನಂಗೆ ಬಾದ್ಲು ಗಂಡಗ ಅದಕ್ಕೆ ಹಡ್ತಿ ಹಿಂಗಿತ್ತು ಗಂಡ. ಯಾಕಾತು ಒಬ್ಬ 500 ಹೇಳಿ ಬರ್ರಿ 500ಗೆ ಅವ ಅಂದ್ರೆ ನಿನ್ನ ಕೈ ಮೇಲೆ ಮಣ್ಣು ಚೆಲ್ಕೊಂಡು ಒಬ್ಬರಿಗೆ ಒಂದು ತೂತು ಅನ್ನ ಹಾಕಿಲ್ಲ. ಇವತ್ತಾಕೆ 500 ಅಂದ ಸುಮ್ಮನೆ ಹೇಳಿ ಬಾ ಬಿದ್ದಲ್ಲೇ ಕೇಳ್ತಿದ್ರು ಬಾ ಯಾ ಮಣ್ಣು. ನನಗೇನು ಮಾಡ್ತು ನಡಿ ಎತ್ತಿಕೊಂಡು ಹೆಣ್ತಿಗೆ ಅಂಜದು ಹೋಯ್ತು. ಅವ 500 ನಡೆದಾನ ಈ ಕಡೆ. ಓ ಗುರುಗಳ ಅಂದ. ಯಾಕೋ ಅಂದ. ನಾಳೆ ನಮ್ಮ ಮನೆ ಬೆನ್ನು ಅಂದ್ಕೊಳ್ಳಿ. ಯಾಕೊಲ್ತದ ಅದು ಆ ಕಡೆ ಹೋಯ್ತಿದ್ದು ಈ ಕಡೆ ನಡಿ. ಬೆನ್ನು ಹೇಳೋ ಪದ್ಧತಿ ಹೆಂಗೆ ಮಾಡ್ತೀರಿ? ಬೆನ್ನು ಹೇಳ್ದ. ಓ ಗುರುಗಳ ಅಂದ. ಯಾಕೋ ಅಂದ. ನಾಳೆ ನಮ್ಮ ಬೆನ್ನ ಆಯ್ತು ನೀ ಅದು ಆ ಕಡೆ ಈ ಕಡೆ ಬಂತು. ಬೆನ್ನ ಹೇಳಿ ಬಂದ. ಈಕಿಗೆ ಒಟ್ಟು ಬೆಳಗನ್ನಿತ್ತಿಲ್ಲ. ಯಾವಾಗ ಬೆಳಗಾದಿತ್ತು, ಯಾವಾಗ ಹರಿವಿ ಇಟ್ಟನು, ಯಾವಾಗ ಹೊಡೆದೆ ಮೊತ್ತತ್ತು, ಯಾವಾಗ ಬಿದ್ದವು ಕೈಯ ಪಾಟ್ಲಿ ಹಾಕೊಳಂಗಾಗೋದು, ಕೊಳ್ಳ ಬಿಲ್ವರ್ ಹಾಕೊಳಂಗಾಗೋದು. ಬೆಳಗನ ಈಕಿಗೆ ಇದೇ ಕನಸ. ಅದು 500ಗಂದ ಅಲ್ಲಿ ಕನಸ. ಅದಕ್ಕಿದ್ರಂದ್ರೆ ಎಂದು ಹೇಳಾರ್ದು ಬೆನ್ನ ಹೇಳ ಇವತ್ತು ಏನು ಮಾಡ್ತಾಳೆ ಏನಿಲ್ಲ, ಏನು ಮೈಸೂರು ಪಾಕ್ ಮಾಡ್ತಾಳೆ, ಗುಲಾಬ್ ಜಾಮ್. ಅದಕ್ಕೆ ನೋಡ್ತೀರ 500 ಕೆಟ್ಟ ಕರ್ರಗೆ
ಅಂದ್ರೆ ಕರ್ಗ ಏನು ರೀ ಕಟ್ಟದ ಲಿಂಗ ಇದ್ದಂಗೆ ಐನೂರ ಈ ತೊಳೆದ ಬೆಂಕಿ ಇರ್ತಾವೆ ನೋಡ್ರಿ ನೀವು ಏನು ರೀ ಎಲ್ಲ ಅಡುಗೆ ಮುಗಿದ ಬಳಕ ನೀರು ಹಾಕ್ತಿರಲ್ಲ ಬೆಂಕಿಗೆ ಹಾಕಿದ್ಕೊಳ್ಳಿ ಹೆಂಗಾಗಿರ್ತಾವೆ ಇದ್ಲಿ ಆ ಕಲರ್ ಐನೂರೊಂದು ಅವ ನಸಿಕೆಗೆ ಎತ್ತಾನ ಯಾಕಂದ್ರೆ ಎಂದು ಭೀ ಹೇಳಾರ್ದವ್ರು ಬೆನ್ನ ಹೇಳ್ಯಾರತ್ತಂದ್ರೆ ಮಸ್ತ್ ಕಮ್ಮಗೆ ಹಿಂಗೆ ಹೊಡಿಬೇಕತ್ಕೊಂಡು ಲೆಕ್ಕ ಹಾಕ್ಕೊಂಡು ಅವನು ನಸಿಕೆಗೆ ಎದ್ದು ಮೈಗೆ ತೊಕ್ಕೊಂಡು ಮೊದಲೇ ಕರ್ರಗೆ ಸ್ವಾಮಿ ಅಗದಿ ರಬ್ಬಗೆ ವಿಭೂತಿ ಪಟ್ಟ ಪಡ್ದಾನ ನೋಡ್ರಿ ಕರ್ರಗಿದ್ದವ್ರು ವಿಭೂತಿ ಪಟ್ಟ ಭಾರಿ ಕಾಣತಾವ ಬೆಳ್ಳಗೆ ಅಗದಿ ರಬ್ಬಗೆ ವಿಭೂತಿ ಹಣಿಗೆ ಪಣಿಗೆ ಎಲ್ಲ ರಬ್ಬಗೆ ವಿಭೂತಿ ಹತ್ಕೊಂಡು ಹೊರಗೆ ಕಟ್ಟಿ ಕೂತಿದ್ದ ಈಕೆಗೆ ನಿದ್ದಿನೇ ಇಲ್ಲಲ್ಲ ಈಕೆ ಜಲ್ದಿನೇ ಮೈ ತೊಗೊಂಡಾಳ ಜಲ್ದಿ ಮೈ ತೊಗೊಂಡಿದ್ದೀವಿ ಗಂಡಿನ ಮಕ್ಕೊಂಡಿತ್ತಿದ್ದವು ಹೇಳು ಯಾಕೆ ಇನ್ನೂ ಐದಾಗ್ಯದ ಹೋಗಿ 500 ಕರ್ಕೊಂಬ ನಾವು ಹೇಳಿ ನಿನ್ನಂಗೆ ಬಿದ್ದಿರ್ತಾವ ನಾ ತಿಂದು ಅವರೆಲ್ಲ ಎದ್ದಿರ್ತಾರೆ ಹೋಗಿ ಕರ್ಕೊಂಬ ಪಾಪಿ ನಮಗೇನು ಮಾಡ್ತೈತೆ ಹಂಗೆ ಕಣ ತಿಕ್ಕೋತ ಹೋಯ್ತು ಹೋಗೋದ್ರಾಗ ಕಟ್ಟದ ಲಿಂಗ ಕೂತಿತ್ತಲ್ಲ ಇಲ್ಲಿ ಹೊರ ಕಟ್ಟಿಗೆ ಕೂತಿದ್ದವ ಕಟ್ಟಿಗೆ ಕೂತಿದ್ದ ಓ ಗುರುಗಳು ಬರ್ರಿ ಅಂದ ನೋಡಿ ಹೋಮರಿ ನಾವು ತಯಾರಾಗಿ ಎಡತಾಯ್ತು ಬರ್ರಿ ಗುರುಗಳು ಬರ್ರಿ ಅಂತದ ಕೂಡ ಕರ್ಕೊಂಡು ಬಂದ ಕೂಡಲೇ ಮನೆ ಬಾಗಲು ಮುಂದೆ ಇವ ಹಂಗೆ ಒಳಗೆ ಹೊಂಟಿದ್ದ 500 ಅಯ್ಯ ಅಲ್ಲೇ ನಿಂದಿರಿ ಅಂದ್ಲು ನಿಂದ್ರಿ ಅಂದ ಕೂಡ ಪಾಪ ನಿತ್ತ ಅಂದ್ರೆ ಪಾದಕ್ಕೆ ನೀರಿಗೆ ಹಾಕಿ ಒಳಗೆ ಕರ್ಕೋತ ಅವ ಮಾಡ್ಯಾನ 500 ಅಂದ್ಲು ಏನು ರೀ ಅಂದ ಭಿಕ್ಷಾ ಅಂದಿ ಅನ್ನು ಅಂದ್ಲು ಅವ ಅಂದ ನಾನು ಭಿನ್ನ ಹೇಳಿದ್ ನಾ ಯಾಕೆ ಭಿಕ್ಷೆ ಬೇಡವಾ ಸುಮ್ಮನೆ ನಡಿ ಅಂದ ನೀ ಸುಮ್ಮ ಅನ್ನರಿ ಅನ್ನು ಯಾವ ಭಿಕ್ಷಾ ಅಂದಿ ಅತ್ತು ಅಂದ್ಕೊಳ್ಳ ಹಳ್ಳ ಕತ್ಲಿಕ್ಕೆ ಮನ್ಯಾಗ ಒತ್ತು ಕೊಡ್ರು ರೊಟ್ಟಿಲ್ಲ ಒಂದು ಕಾಳು ಚೋಳ ಇಲ್ಲ ಏನು ಹೇಳಲಿ ನಿನ್ನ ಮನೆಗೆ ಏನು ಇಲ್ಲ ನನಗೆ ಯಾಕೆ ಭಿನ್ನ ಹೇಳಿದತ್ತಿದ 500 ಜಗಳ ತೆಗಿತ್ತು ನೀ ಸುಮ್ಮನೆ ಒಳಗೆ ಬರ್ತೀನಿ ಅನ್ನರಿ ಅನ್ನಲ್ಲು ಯಾವನ ಒಳಗೆ ಬರ್ತೀನಿ ಅತ್ತು ಬಾಯಪ್ಪ ಅದು ಕೂಡ ಒಳಗೆ ಬಂದ ಕೂಡ 500 ಅಂದ್ಲು ಮತ್ತೇನು ರೀ ಅಂದ ನಮ್ಮ ಮೈ ತೊಗೋತೀನಿ ಅನ್ನು ಅವ ಅಂದ ದಿನಕ್ಕೆ ಒಮ್ಮೆ ತೊಗೊಳದೆ ನಮ್ಮ ದೊಡ್ಡ ಹೈರಾಣ ಇನ್ನಾಗೇನು ತೊಗೊಂಡು ನೋಡಬಾ ಇಲ್ಲಿ ಇವತ್ತು ನೋಡಿಲ್ಲ ರಬ್ಬಗೆ ಇವತ್ತು ನೋಡು ನೀ ಅನ್ನರಿ ಅನ್ನೋದು ಸುಮ್ಮನೆ ಯಾಕಲ್ಲಿ ಇನ್ನೇಗೆ ಮೈ ತೊಗೊಂಡು ಬಂದಿನ ಅನ್ನಲ್ರಿ ಹಾಕೊಂಡು ನಾವು ಮೈಗೆ ತೊಗೊಳಲ್ಲ ನೀವು ಸುಮ್ಮ ಊಟಕೊಂಡು ನಡ್ರಿ ಅತ್ತಿವ ನೀ ಅನ್ನರಿ ಅನ್ನು ನಾವು ಅಲ್ರಿ ಎತ್ತಿದ್ವು ಅಂತದ ನೀ ಸುಮ್ಮ ಅನ್ನರಿ ಅನ್ನು ಯಾವ ಮೈ ತೊಗೋತೀನಿ ರೀ ಅತ್ತು ಅಂದ ಕೂಡ ಹೇಳ್ತೀನಿ ಹಾಗೆ ಹಂಡ್ಯಾಕಂದ ಉರಿ ಹಚ್ಚಲ್ದಾಗ ನೀರು ಕಾಯ್ದು ಕುಳಿದು 500 ಅಲ್ಲಿದ್ರ ಮನಸ್ಸು ಮೊದಲೇ ಇದು ಕರ್ರಗ ಏನ್ರಿ ಹೋಗಿದ್ದು ಬಚ್ಚಲ್ ಅಂತ ಈ ಕಡೆ ತೆಂಬಿಗೆ ಹಾಕುವಾತು ಏನ್ರಿ ನೀರು ಹಾಕೊಂಡಲ್ಲಿ ಕರ್ರ ಕಾಣಕತ್ತು ಹಾಕೊಳ್ಳಾರ್ದ್ರೆ ಬೆಳ್ಳ ಕಾಣಕತ್ತು ಏನ್ರಿ ಬಂದಾಯ್ತು ಹೊರಗೆ 500 ಅಂದ್ಲು ಮತ್ತೇನ್ರಿ ಅಂದ ನೀ ಪೂಜೆ ಮಾಡ್ಕೋತೀನಿ ಅಂದ ನಮ್ಮಲ್ಲಿ ಲಿಂಗ ಇಲ್ರಿ ಎತ್ತಿದ 500ನೇ 500 ಕೊಳ್ಳಾಗೆ ಲಿಂಗ ಇಲ್ಲ ಅಂದವ ಆಕೆ ಅಂದ್ಲು ನಾ ಎಲ್ಲ ಕೊಡ್ತಿದ್ದು ತಡಿ ಎತ್ತಿ ಕೊಡೋದು ಹುಡುಕ್ಯಾಡಿ ಕಾಯಿಪಲ್ಲೆ ಬುಟ್ಟ್ಯಾಗ ಹುಡುಕ್ಯಾಡೋದಕ್ಕೆ ಒಂದು ಸಣ್ಣದೊಂದು ಬದನಿಕೆ ಸಿಕ್ತು ತಗೋ ಪೂಜೆ ಮಾಡ್ಕೋ ತಂದ ಕೂಡ ನಾ ಕೈಯಾಗ ತೊಗೊಂಡಿದ್ದು 500 ಹೋಗಿ ಕೂತು ಈಗ ಇದಕ್ಕೇನು ಪೂಜೆ ಗೊತ್ತಿಲ್ಲ ಪುನಸ್ಕಾರ ಗೊತ್ತಿಲ್ಲ 500ಗೆ ಅದಕ್ಕೆ ಲಿಂಗನೇ ಇಲ್ಲ ತಂದಂಗೇನು ಪೂಜೆ ಏನು ಗೊತ್ತಿರ್ಬೇಕು ಏನ್ರಿ ಕೈಯಾಗ ಅದು ಲಿಂಗ ಹಿಡ್ಕೊಂಡು ಅದು ಇದ್ರ ಒಟ್ಟು ಎಕಡೆನೂ ನೋಡಲ್ದು ಅದು 500 ಏನು ಮಾಡ್ಯಾಳ ಏನಿಲ್ಲ ಒಟ್ಟು ಕರ್ದಿದ್ದು ವಾಸನೆ ಇಲ್ಲ ಹುರಿದಿದ್ದು ವಾಸನೆ ಇಲ್ಲ ಇದು ಕೈಯಾಗಿಂದ ಬದನಿಕೆ ಹಿಡ್ಕೊಂಡು ಕೂತು ಇದಕ್ಕೇನು ಮಂತ್ರ ಬರಲ್ಲ ತಂತ್ರ ಬರಲ್ಲ ಏನ್ರಿ ಕೈಯಾಗ ಬದನಿಕೆ ಹಿಡ್ಕೊಂಡು ಅಪ್ಪು ಇದು ಏನು ಕರ್ದಿದ್ದು ವಾಸನೆ ಇಲ್ಲ ಹುರಿದಿದ್ದು ವಾಸನೆ ಇಲ್ಲ ಏನು ಮಾಡ್ಯಾಳ ಏನು ತಗೊಂಡು ಇಟ್ಟು ಅನ್ನೋದ್ರಾಗ 500 ಅಂದ್ಲು ಮತ್ತೇನು ರೀ ಅಂದ ಮ್ಯಾಲ 3 ಜೋಳ ತಿನ್ನಿ ತಗೋ ಅನ್ನು ಅಂದ್ಲು ಅವ್ಯಾದಕ್ಕೆ ರೀ ಅಂದ ಏನ್ರಿ ಅವ್ಯಾದಕ್ಕೆ ರೀ ಅಂದ ನೀ ಅನ್ನರಿ ಅನ್ನು ಅಯ್ಯವ್ವ 3 ತೆನಿ ಅವು ತಗೋ ಅಂದ ಕೂಡ ಹಾಗೆ ಟಣ್ಣನಾಗ ಜಗದಾಕಿನ 3 ತೆನಿ ತೊಗೊಂಡು 500 ಅಂದ್ಲು ಮತ್ತೇನು ಅಂದ ಇದು ಕುಟ್ಟು ಅನ್ನು ಅಂದ್ಲು ಯಾಕ ಎಲ್ಲ ನಾನೇ ಯಾಕೆ ಹೇಳಿ ನೀ ಕುಟ್ಕೋ ನೀ ಅನ್ನು ಯಾವಾಗ ಕುಟ್ಟವು ಅಂದ ಹೇಳ್ತೀನಿ ಆಕೆ ಮೊದಲೇ ಕಾಳ ಒಂದು ಭಕ್ತಿ ಇತ್ತು ದೇವ್ರ ಧ್ಯಾನ ಮಾಡ್ಕೋತ ಏನ್ರಿ ಹಾಕಿದ್ರಿ ಅಂದ್ರೆ ದೇವ್ರ ಧ್ಯಾನ ಮಾಡಿ ಬಸವಣ್ಣ ಧ್ಯಾನ ಮಾಡ್ಕೋತ ಆಕೆ ಕುಟ್ಟಿದ್ಲು ಇದಕ್ಕೇನು ಭಕ್ತಿನ ಮಣ್ಣ ಇದು ಹೇಳ್ತೀನಿ ಮೇರೆ ಹೆಂಗ ನೇಮೆ ತುಮಾರ ಕ್ಯಾ ಕಾಮ ಇದು ಹೇಳ್ತೀನಿ ಹಿಂದಿ ಸಿನಿಮಾ ರೆಕಾರ್ಡ್ ಹಾಡ್ಕೋತ ಕುಟ್ಟೆ ದನ್ ಕುಟ್ಟೋದು ಮತ್ತು 500 ಅಂದ್ಲು ಮತ್ತೇನು ರೀ ಅಂದಿವ ಇವು ಬಿಸುಕಲಾಗ ಹಾಕಿ ಹೊಡಿ ಅನ್ನು ಅಂದು ಯಾಕ ನನಗೆ ಸಾಕಾಯ್ತು ಅದನ್ನು ನಾನೇ ಹೇಳ್ಬೇಕನ್ನಿ ನೀ ಹೇಳು ಯವ್ವ ಬಿಸುಕಲಾಗ ಹಾಕಿ ಹೊಡಿ ಅತ್ತು ಹೇಳ್ತೀನಿ ಹಾಗೆ ಒಂದು ಕೈ ಮುಕ್ಕ ಹಾಕಿ ಒಂದು ಕೈ ಗರ್ ತಿರುಗಿ ನುಚ್ಚು ಹೊಡಲು 500 ಅಂದ್ಲು ಮತ್ತೇನು ರೀ ಅಂದು ಅದಕ್ಕೆ ದೊಡ್ಡ ಅರಿವಿ ಇಡು ಅನ್ನು ಅದು ಯಾಕ ಆಟ ತೊಗೊಂಡು ಏನು ಮಾಡಿ ನಿನ್ನ ಮನೆ ಬರಬಾರ್ದಾಗಿತ್ತನ ಸುಮ್ಮನೆ ಬಂದುಬಿಟ್ಟಿರಿ ಒಂದು ಈಟು ಮಾಡಿ ನೀಡ್ಬಿಟ್ಟು ನಾ ಹೋಗ್ತೇನೆ ನೀ ಅನ್ನರಿ ಅನ್ನು ಆಟ ದೊಡ್ಡ ಹರಿವಿ ತೊಗೊಂಡು ನಾ ಏನು ಮಾಡಲಿ ಅಂದಿವ ನೀ ಅನ್ನರಿ ಅನ್ನೋದು ಕೂಡ ಹೇಳ್ತೀನಿ ನಾನು ನಿಮಗೆ ಯವ್ವ ದೊಡ್ಡ ಹರಿವಿ ಇಡು ಹೊತ್ತು ಹೇಳ್ತೀನಿ ನಿಮಗೆ ಆಕೆ ಒಂದೇ ಕೂಡ ನೀರು ಹಿಡಿಯೋದು ಇಟ್ಟಿದ್ಲು ಈಕೆ ಒಂದು 8 ಕೂಡ ನೀರು ಹಿಡಿಯೋದು ದೊಡ್ಡ ಮಣ್ಣಿನ ಹರಿವಿ ತೊಗೊಂಡು ಹೇಳ್ತೀನಿ ಗಂಡ ಹೆಣ್ತಿ ಇದ್ರ ಬಿದ್ರೆ ಕೊಡ ಹೊತ್ತು ನೀರು ಹಾಕೋದು ಹಾಕಿ ಕೆಳಗೆ ಸೂರಪನ ಕಟ್ಟಿಗೆ ತೊಗರಿ ಕಟ್ಟಿಗೆ ಹಚ್ಚಿ ದಾಗ ಉರಿ ಹಚ್ಚೋದು ಏನ್ರಿ ಕಳ ನೀರು ಕುದಿಲಕತ್ತು ಅದ್ರಾಗ ಒಡೆದಿದ್ದು ನುಚ್ಚೊಯ್ದು ಹಾಕಲ್ಲು
ಏನ್ರಿ ಒಂದಿಟ್ಟು ಉಪ್ಪು ಹಾಕೋದು ಅದು ನುಚ್ಚಿದ್ರೆ ಟುಬು 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 ರುಚಿ ಕುದಿಲಕ್ಕತ್ತು 500 ಅಂದ್ಲು. ಮತ್ತೇನ್ರಿ ಅಂದ ಅದನ್ನು ತಂದು ತಲೆ ಮೇಲೆ ಇಡು ಅನ್ನು ಅಂದ್ಲು. ಅವ್ವ ಅಂದವ ಯಾಕವ್ವ ನಾನೇನು ಇಡ್ಬೇಕತ್ತೆ ಯಾಕೆ ಹೋಲ್ಬೇಕತ್ತೆ ನನ್ನ ಕೈಲಿ ಆಗಲ್ರಿ ಯಾಕೋರೆ ಅಂದ್ರೆ ನೀ ಸುಮ್ಮ ಅನ್ನರಿ ಸುಮ್ಮನೆ ಹಂಗಲ್ಲಿ ಇಳಿತಾನ ಅಂತೀನಿ. ಇನ್ನು ಮುಂದೆ ಅನ್ನಂಗಿಲ್ಲ ತಿಮ್ಮ ಅಂದ್ರೆ ನೀ ಸುಮ್ಮ ಅನ್ನರಿ ಅನ್ನೋ ಹ್ಯಾಂಗಲ್ರಿ ನಾ ಬಿಟ್ಟು ಯಾಕೆ ನೀನು ಭಿನ್ನ ಬೇಡ ಏನು ಬೇಡ ಯಾಕೆ ನಮ್ಮ ಮನೆ ನಾ ಹೋಗ್ತೀನಿ ಬಿಟ್ಟು ಬಿಡು ನನಗತ್ತ ಅದು 500 ಹತ್ತದ ಅನ್ನು 500 ಕೊಡ್ಲಿಪ್ಪ ಹೇಳ್ತೀನಿ ಬ್ಯಾಡ್ರಿ ಕೊರೆ ಅದು ದೊಡ್ಡದು ಹರಿವಿ ಅದು 500 ಇದು ನನ್ನಂಗೆ ತೆಳ್ಳಗ ಅದನ್ನು ಹೇಳ್ತೀನಿ. ಹೇಳ್ತೀನಿ ಅನ್ನರಿ ಅನ್ನು ಹ್ಯಾಂಗಲ್ರಿ ಯಾಕೋರೆ ಬಿಟ್ಬಿಡ್ರಿ ನೀ ಅನ್ನರಿ ಅನ್ನೋದಕ್ಕೂ ಯಾವ ಹರಿವಿತ್ತಂತ ತಲೆ ಮೇಲೆ ಇಡ್ರಿ ಹತ್ರ ಹೇಳ್ತೀನಿ. ಗಂಡ ಹೆಣ್ತೀನಿ ಅದು ಹೋಗಿ ನೀರು ಹಾಕಿ ದೂರ ನಿಂತಿತ್ತು ಬಾ ಗಂಡಗ ಹೇಳ್ತೀನಿ. ಗಂಡ ಕರೆದು ಅಡ್ಡು ಕೂಡಿ ಎತ್ತಿ ಒಯ್ದು ಅದು ತಲೆ ಮೇಲೆ ಇಟ್ಟು ಅದು ಮಡಚ್ಕೊಂಡು ನೆಲಕ್ಕೆ ಮಕ್ಕೋತು. ಯಾವ ಜಲ್ದಿ ಇಳಿಸ್ರಿ ತರಿ ಸುಡ್ಲಾಕತ್ತೆ ಜಲ್ದಿ ಇಳಿಸ್ರಿ 500 ಅಂದ್ಲು. ಮತ್ತೇನ್ರಿ ಅಂದ ಇದಕ್ಕೆ ಒಣಗಿತ್ಕೊಂಡು ಹೊಡಿ ಅನ್ನು ಅಂದ್ಲು. ಯಪ್ಪೋ ಹಾಕೋರೆ ಬಿಟ್ಟು ಬಿಡ್ರಿ ನಾನು ಒಂದು ಸಾವನು ಹಳ್ಳಾಡಿ ಹಳ್ಳಕತ್ತದ 500 ನಾ ಒಟ್ಟ ಮನೆಗೆ ಹೇಳಾರ್ದೆ ಬಂದೀನಿ ರೀ ಅಕ್ಕ ನನಗೆ ಬಿಟ್ಟು ಬಿಡ್ರಿ ಹೇಳ್ತೀನಿ. ನಾ ಇಳ್ತ ಏನು ಅನ್ನು ಅಂದಿನಿ ಇನ್ನು ಮುಂದೆ ನಾನು ಲೆಕ್ಕ ನನಗೆ ಬಿಟ್ಟು ಬಿಡುವತ್ತಿದ್ದು ನೀ ಸುಮ್ಮ ಅನ್ನರಿ ಅನ್ನು ನಾಯಿ ಹಂಗೆ ಲೆಕ್ಕ ಅನ್ನಲ್ಲ ನೀ ಅಂತೀನಿ ಹಂಗೆ ಟೊಳ್ಳನ ಕೊಟ್ಟು ಯಪ್ಪ ನಾನು ಮುಗಿತಪ್ಪ ಅದು ಮುಗೀತು ಅಂದವನೇ ಯವ್ವ ಅದಕ್ಕೆ ಒಣಗಿ ತೊಗೊಂಡು ಹೊಡೀರಿ ಹತ್ತು ನೋಡ್ರಿ ಹೇಳ್ತೀನಿ. ಹಾಗೆ ಒಂದೇ ಹೆಜ್ಜೆ ಟಣ್ಣನಾಗ ಜಿಗದಾಕಿನ ಒಣಗಿ ತೊಗೊಂಡು ಬಂದು ರಿಮ್ಮನಾಗ ಬಿಟ್ಲ ಹೇಳ್ತೀನಿ. ನಿಮ್ಮ ಮಣ್ಣಿನ ಹರಿ ಹೊಡೆದು ಒಳಗೆ ನುಚ್ಚ 500 ಅಳ್ಳತ್ತಿದಿಂದ ಹಂಗಾಲ್ತಾನೆ ಇಳ್ಕೋತ ಬತ್ತು ಬರೇ ನುಚ್ಚು ಇಳಿಲಿಲ್ಲ ನುಚ್ಚಿನ ಜೋಡಿ 500 ತೊಗಲು ಉಚ್ಕೋತ ಬತ್ತು ಹೇಳ್ತೀನಿ. 500 ಟನ್ 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 ಹರಡ್ಲಕತ್ತ ಅವ್ರ ಮನ್ಯಾಗ ಉರುಪು ತಾಳ್ಲಾರ್ದಾಗ ಅವ್ರ ಮನ್ಯಾಗ ನೀರು ತುಂಬದ ಹೌಸಿತ್ತು ಹೋಗಿ ಆ ಹೌಸ್ನಾಗ ಒದ್ದಾಡಿ ಅಲ್ಲೇ ಸತ್ಯ ಹೋಯ್ತು. ಹ್ಯಾಂಗೆ ಮಾಡ್ದು ನೀವು ಯಾರೇ ನನ್ನ ಕರೆದು ಹಂಗೆ ಮಾಡಿರ್ತೀನಿ ಅವ್ರಂತ ನಿಮ್ಮ ಕರೆಯಂಗನೂ ಇಲ್ಲ ಹಂಗೆ ಮಾಡಂಗನೂ ಇಲ್ಲ ಅಂತ ಏನ್ರಿ ಇರಲಿ ಸುಮ್ಮ ತಮಾಷೆಗೆ ಅಂತ ಹಿಂಗೆ ಯಾರೂ ಮಾಡಂಗಿಲ್ಲ ಸುಮ್ಮನೆ ನಿಮ್ಮ ತಮಾಷೆಗಳಿದೆ ಕಾಳವೇನು ಭಕ್ತಿ ಏನ್ರಿ ಏನೇನು ಕುಣದಿಲ್ಲ ಬಡವರಿಗೆ ಮಾಡ್ಬೇಕನ್ನುವಂಥದ್ದು ಇರ್ತದೆ ದಾನ ಮಾಡ್ಬೇಕನ್ನಂಗೆ ಇರ್ತದೆ ಏನ್ರಿ ಬಡವರಿಗೆ ಅಂದ ಧರ್ಮದಿಂದ ನಡಿಬೇಕನ್ನುವಂಥದ್ದು ಇರ್ತದೆ ಆದ್ರೆ ಭಗವಂತ ಬಡತನ ಕೊಟ್ಟಿರ್ತಾನೆ ನೋಡ್ರಿ. ಸಿದ್ಧಾರೂಢರಿಗೆ ಅಂದ 4 ಕಣೆ ಕೊಟ್ಟು ಯಪ್ಪ ಇದ್ರಾಗಿಂದ ಎಲ್ಲರ ಬಾಯಿಗೆ ಬೀಳ್ಬೇಕಪ್ಪ ಎಲ್ಲರ ಬಾಯಿಗೆ ಬೀಳ್ಬೇಕತ್ತೆ ಕೊಣೋದು ಒಬ್ಬ ಬಡವ ಹೆಣ್ಣು ಮಗಳು 4 ಕಣೆ ಕೊಟ್ರೆ ಇಡೀ 10,000 ಜನರಿಗೂ ಕೂಡ ಅವರು ಆಕೆ ಕೊಟ್ಟಿರ್ತಕ್ಕಂಥ ಪ್ರಸಾದನೆ ಏನ್ರಿ ಶ್ರೇಷ್ಠ ಐತೆ ಹೊರತಾಗಿ ಏನ್ರಿ ಶ್ರೀಮಂತರು ಕೊಟ್ಟಿದ್ದಾಗಲಿಲ್ಲ. ಭಗವಂತ ಬೇಕಾದಟ್ಟಂದ ಕೊಟ್ಟನ ಆದ್ರೆ ದಾನ ಧರ್ಮ ಮಾಡ್ಬೇಕನ್ನುವಂಥದ್ದಿಲ್ಲ. ಯಾರೇ ಭಿಕ್ಷುಕರು ಬರಲಿ ಯಾರು ಬಂದರೂ ಕೂಡ ಅವ ಶ್ರೀಮಂತ ಅಂದಿದೆ ದಾನ ಓದಬೇಕು ಇದನ್ನೆಲ್ಲ ನೋಡಿ ಭಗವಂತಗೆ ಸಿಟ್ಟು ಬತ್ತತ್ತು ಪರಮಾತ್ಮನಿಗೆ ಈ ಸಿಟ್ಟು ಬತ್ತು. ಅಲ್ಲ ಇಷ್ಟೆಲ್ಲ ಸಂಪತ್ತು ಕೊಟ್ಟೇನಿ ಐಶ್ವರ್ಯ ಕೊಟ್ಟೇನಿ ಯಾರು ಬಂದರೂ ಕೂಡ ಒಂದು ಪೈಸಾನೂ ದಾನ ಮಾಡಲ್ಲ ಒಂದು ತುಕುಡು ರೊಟ್ಟಿನೂ ದಾನ ಮಾಡಲ್ಲ ಒಂದು ಕಾಳನ್ನೂ ದಾನ ಮಾಡಲ್ಲ. ನಾನೇ ಹೋಗಿ ಅವನ ಕಲಿ ವಸೂಲು ಮಾಡಿದ್ರೆ ಇತ್ತು ತಂದು ಇವ ಬಂದ ಪರಮಾತ್ಮನೇ ಕಾವಿ ಬಟ್ಟೆ ಉಟ್ಕೊಂಡು ಜಂಗಮನಾಗಿ ಗುರುವಾಗಿ ಏನ್ರಿ ಭಿಕ್ಷುಕನಾಗಿ ಅಂದ ಬಂದ ಭಿಕ್ಷಾಂದಿ ಅಂದ. ಏ ಸ್ವಾಮಿ ನೋಡಿದಿಲ್ಲ ಮ್ಯಾಲೆ ಬೋರ್ಡ್ ಅಂದವ ನೋಡಿನಿ ಏನಂದ ತತದನ ನಮ್ಮದು ಅಡ್ರೆಸ್ ತತದನೆ ಅಂದವ. ಯಾರು ಪರಮಾತ್ಮ ನಮ್ಮ ಅಡ್ರೆಸ್ನು ತತದನೆ ನೀ ಏನು ಚಿಂತೆ ಮಾಡಬೇಡ ನೀ ಸಣ್ಣವಿದ್ದಾಗ ನಮ್ಮಪ್ಪ ನಮ್ಮನ್ನು ಕರ್ಕೊಂಡು ಈ ಮನೆ ಬಿಟ್ಟು ಹೋಗ್ಯಾನ ನಾವು ನಿಮ್ಮ ಅಣ್ತಂಬ್ರೆ ಈ ಪಾಲ ವಸೂಲು ಮಾಡಕ್ಕೆ ಬಂದೀನಿ ನಾವು ಏನ್ರಿ ಪಾಲ ತೊಗೊಳಕ್ಕೆ ಬಂದೀನಿ ಭಿಕ್ಷೆ ನೀಡ್ಬೇಕು ಒಂದು ಎಲ್ಲಾರು ಪಾಲ ಕೊಡ್ಬೇಕು ಒಂದು ಇವ ಒಂದು ಸಾವುಕಾರ ಪಾಲ ಅಂದ್ರೆ ಎಲ್ಲಿ ಅಂತಾನೆ ಭಿಕ್ಷೆ ನೀಡ್ತೀನಿ ಅಂದ ಹಂಗೆ ನೀಡು ಅಂದ. ಈಗ ನೀಡಲ್ಲ ನಾವು ಮತ್ತೆ ಯಾವಾಗ ನೀಡ್ತಿ ನಾಳೆ ಜೋಳ ಗಿಳ ಬಿತ್ತದ ಬೆಳಗ್ಗೆ ಜೋಳ ತೆನಿ ಬಿಟ್ಟು ಬೆಳಗ್ಗೆ ಬಾ ಹೋಗು ಅಂದ. ಆಯ್ತು ಅವಾಗೆ ಬರ್ತೀನಿ ಅಂತಂದ. ಕರೆಕ್ಟ್ ತೆನಿ ಬಿಟ್ಟಿತ್ತು ಜೋಳ ಬಿತ್ತಿ ಅಂದ ತೆನಿ ಬಿಟ್ಟಿತ್ತು ಬಂದ. ಇವ ಸಾವುಕಾರ ಏನು ಅನ್ಬೇಕು ಅಲ್ಲ ತೆನಿ ಬಿಟ್ಕೊಂಡು ತೆನಿನೇ ಕೊಯ್ದು ನಿನಗೆ ನೀಡಲಿ ಅನ್ನ ನಾಳೆ ರಾಶಿ ಆದ ಬೆಳಗ್ಗೆ ಬಾ ಹೋಗು ಅಂದ. ಆಯ್ತು ಅವಾಗೆ ಬರ್ತೀನಿ ಅಂದ. ಕರೆಕ್ಟ್ ರಾಶಿ ಆಗಿತ್ತು ಚೀಲ ತುಂಬ್ತಿದ್ರು ಬಂದು ಕೂಡ ಮತ್ತೆ ಭಿಕ್ಷಾಂದಿ ಅಂದ. ಈಗ ಚೀಲ ತುಂಬಿಕೊಂಡು ನಿನಗೆ ಕೂಡ ನಾವು ನಾಳೆ ನಾವು ಬಕಾರಕ್ಕೆ ಹಾಕ್ತೀವಿ ಬಕಾರಕ್ಕೆ ಹಾಕಾಕ ಹೋಗು ಹಾಗೆ ಹಾಕಾಕ ಬಾ ಅವಾಗೆಲ್ಲ ಹಾಗೆ ಬಕಾರ ತಗೊಂಡು ಇರ್ತಿದ್ವು ಏನ್ರಿ ಅವಾಗ ಬಾ ಹೋಗತ್ತಂದ. ಆಯ್ತು ಬಿಡು ಅವಾಗೆ ಬರ್ತೀನಿ ಎತ್ತಿಕೊಂಡೊಂದು ಪರಮಾತ್ಮ ಅಂದ ಬಳಕ ನಿಮಗೊಂದು ಆಶ್ಚರ್ಯದ ಮಾತು ಹೇಳ್ತೀನಿ. ಇವು ಜೋಳ ಎಲ್ಲ ರಾಶಿ ಮಾಡ್ಕೊಂಡು ಮನೆಗೆ ತಂದು ಬಕಾರಕ್ಕೆ ಹಾಕಾಕತ್ತಿದ್ರು ಮುಂಜಾನೆ ಆಳ ಮನುಷ್ಯರು ಇವನೀ ನೆನಪಾಗ್ಬಿಡ್ತು. ಯಪ್ಪೋ ನಾ ಯಾವ ಟೈಮ್ ಹೇಳಿನ ಆಯಾ ಟೈಮ್ ಕರೆಕ್ಟ್ ಬಂದಾನ ನಮ್ಮೂರವ್ರು ಯಾರೋ ಅವನಿಗೆ ಫೋನ್ ಹಚ್ಚಿ ಹೇಳಂಗೆ ಕಾಣ್ತಾರೆ ಏನ್ರಿ ಇವು ಸಾವುಕಾರ ತಿಳ್ಕೊಂಡು ಯಾರೋ ಫೋನ್ ಹಚ್ಚಿ ಹೇಳಂಗೆ ಕಾಣ್ತಾರೆ ಕರೆಕ್ಟ್ ಟೈಮ್ಗೆ ಬರ್ಲಕತ್ತಾನ. ಮತ್ತು ಇವತ್ತು ಬಕರ್ಗೆ ಹಾಕಕ್ಕೆ ಬಂದಿನ ತಂದಾಗ ಇವತ್ತು ಕರೆಕ್ಟ್ ಟೈಮ್ಗೆ ಬರ್ತಾನೆ ಹ್ಯಾಂಗೆ ಮಾಡ್ಬೇಕೀಗ ತಗೊಂಡು ಚಿಂತೆ ಬಿದ್ದು ಹೆಣ್ತಿಗೆ ಕರ್ದ ಹೆಣ್ತಿಗೆ ಅಂದ ಏನ ಅಂದ ಏನ್ರಿ ಅಂದ
ಪಾಪ ಒಳ್ಳೆ ಮಂತಂದು ಹೆಣ್ಮಗಳಿದ್ಲು. ಏನು ರೀ ಅಂದು ಆಕೆಗೆಲ್ಲ ದಾನ ಧರ್ಮ ಮಾಡ್ಬೇಕು ಅನ್ನೋದು ಭಾಳ ಇಷ್ಟ ಹೆಣ್ಮಗಳಿಗೆ. ಇದು ಇತ್ತಲ್ಲ ಇದು ಏನ್ರಿ ಇದು ಯಾರಿಗೆ ಏನು ನೀಡು ಕೊಡೋದಲ್ಲ ಈಗ ಅಲ್ರಿ ಮಗ್ಳು ಮನೆಯವ್ರಿಗೆ ಪಲ್ಯ ಕೂಡ ಹುಡ್ತಿದ್ದಿಲ್ಲ ಇದು ಮತ್ತಿನ್ನು ದಾನ ಮಾಡ್ತಾನೆ ಯಾಕ್ರಿ ಅಂದ್ಲು. ನೀವೊಂದು ಕೆಲಸ ಮಾಡು, ಒಬ್ಬ ಸ್ವಾಮಿ ಬರ್ತಾನ, ನಾ ಯಾವ ಟೈಮ್ ಹೇಳೀನಿ ಕರೆಕ್ಟ್ ಅದೇ ಟೈಮ್ಗೆ ಬಂದಾನವ, ಅದಕ್ಕೆ ನೀವೊಂದು ಕೆಲಸ ಮಾಡಬೇಕು. ಏನು ಕೆಲಸ? ಅವ ಒಳಗೆ ಕಾಲಿಟ್ಕೊಳ್ಳೋನೆ ಹೊಯ್ಕೊಳಕ್ಕೆ ಚಲೋ ಮಣ್ಣಿ ಅಂದ್ರೆ ನಾ ಸತ್ತಂಗೆ ಬಿಡ್ತೀನಿ, ನೀ ಹತ್ತಂಗೆ ಮಾಡು ಅಂದ. ಆಕೆ ಅಂದ್ಲು, ತುಂಬಿದ ಮನ್ಯಾಗ ನಾ ಯಾಕೆ ಹತ್ತಂಗೆ ಮಾಡಲಿ, ನೀ ಯಾಕೆ ಸತ್ತಂಗೆ ಮಾಡ್ತಿದ್ದಿ, ನಿನಗೇನು ಅಂತದ ಬಂದ ನಿನಗೆ ಏನು ರೀ ನನ್ನ ಕೈಲಿ ಆಗಂಗಿಲ್ಲ, ಆಗಲ್ಲ ಅಂದೆ ನೀನು ಡೈವರ್ಸ್ ಕೊಡ್ತೀನಿ ಹತ್ತಿದ್ದು. ಆಕೆ ಅಂದ್ಲು, ಡೈವರ್ಸ್ ಕೊಡಂಗಿತ್ತಾನೆ, ಆಯಿತು ನನಗೇನು ಮಾಡ್ತಾ ಅಳ್ತೀನಿ. ಯಾವಾಗಂದ್ರೆ ಅಳ್ತೀನಿ ಎತ್ತಿಕೊಂಡು ಅನ್ನೋದಕ್ಕೆ ಏನು ರೀ ಒಂದು ಚಾಪಿ ಒಂದು ದಿಂಬ ಹಾಕ್ಕೊಂಡು ಅಲ್ಲೇ ಕುಂತಿದ್ದವ 500 ನೋಡೋಣ ಗಬಕ್ಕನ ಉದ್ದು ಕಾಲು ಚಾಚದ, ಉದ್ದು ಕಾಲು ಚಾಚಿ ಸತ್ತಾರ ಬಿದ್ದುಬಿಟ್ಟ. ಈಕೆ ಒಂದು ಸೌಂಡ್ ಹೊಡ್ಕೊಳಕತ್ಲು, ಹೊಳ್ಳಕತ್ಳು. ಅವು ಅಲ್ಲೇ ಬಕಾರ್ಕ ಜೋಳ ಹಾಕ್ಲಕತ್ತವು. ಆಳು ಮನುಷ್ಯರು ಅವಕ್ಕೆ ಏನೂ ಗೊತ್ತೇ ಇಲ್ಲ, ಇವರಿಬ್ಬರು ಮಾತಾಡಿದ ಗೊತ್ತೇ ಇಲ್ಲ ಅವಕ್ಕೆ. ಏನು ರೀ ಇವ ಕಾಲು ಚಾಚ್ ಮಾಡ್ಕೊಳನ ಆಯ್ತು ಇವ ಸತ್ತಂಗೆ ಬಿದ್ದ. ಆಕೆ ಒಂದು ಸೌಂಡ್ ಹೊಡ್ಕೊಳಕತ್ಲು, ಎದೆ ಹೊಡ್ಕೊಳಕತ್ತು. ನಾ ಏನು ಮಾಡಲವ್ವ, ಸಾವುಕಾರ ಕೂತಲೆ ಆದ್ಮೇಲೆ ಅವ್ವ ಈಕೆ ಒಂದು ಸೌಂಡ್ ಹಳ್ಳಕತ್ಲು. ಹಳ್ಳದ್ರಾಗ ಆಳು ಮನುಷ್ಯರು ಬಂದು, ಯಾಕೆ ಅವ್ವ ಏನಾಯ್ತು ನೋಡಯ್ಯಪ್ಪ, ಸಾವುಕಾರ ಹೋಗಿಬಿಟ್ಟ ಅನ್ನಕ್ಕೆ ಕೂತಲೆ. ಅವೇನು ಡಾಕ್ಟ್ರನ್ನ ಏನಮ್ಮ ಆ ಪಾಪ ಆಳು ಮನುಷ್ಯರ ಮೂಗಿನ ಮೇಲೆ ಕೈ ಇಟ್ಟು ಉಸುಲು ಬಂದು ಹಿಡ್ದ, ಹೊಟ್ಟಿ ಮೇಲೆ ಕೈ ಇಟ್ಟು. ಶ್ರೀಮಂತರು ಹೊಟ್ಟೆ ಕಂಡ ಹಿಂತಿಂತ ಇರ್ತಾವೆ ನೋಡ್ರಿ, ಆ ಪೇಟಿ ಬಾತಿ ಹೋದಂಗೆ ಹೋಗಿರ್ತದ. ಇವು ಆಳು ಮನುಷ್ಯರು ಹೋಗಿ ಹೋದ್ರೆ ಹೊಟ್ಟಿ ಮೇಲೆ ಕೈ ಇಟ್ಟು ಹೊಟ್ಟಿ ಬಿಗಿ ಹಿಡ್ದು. ಅವು ಆಳು ಮನುಷ್ಯರು ಅವರ ಸಾವುಕಾರ ಹೋಗಿದ್ದು ಅಪ್ಪರು ಹೋಗಿದ್ದು ಕರೆ ರೀ ಹೇಳ್ತೀನಿ. ಆ ಕಡೆ ಆಳು ಮನುಷ್ಯರು ಹೇಳಕತ್ತು, ಈ ಕಡೆ ಸಾವುಕಾರ ಹೇಳಕತ್ಲು. ಅಂಥವ್ರಾಗ 500 ಬಂದಾನ ಭಿಕ್ಷಾಂದಿ ಅಂದ. ಈಗೆಲ್ಲಿ ನೀಡ್ಲಯ್ಯಪ್ಪ, ನಾನೇ ನನ್ನ ಸಾವುಕಾರನ ಕಳ್ಕೊಂಡು ನಾ ದುಃಖದಾಗಿದ್ದೀನಿ, ಮತ್ತೆ ಯಾವಾಗಾರು ನೀಡ್ತೀನಿ ಹೋಗು ಏನು ರೀ, ಮತ್ತೆ ಯಾವಾಗಾರು ನೀಡ್ತೀನಿ ಹೋಗು ತಿಕ್ಕಿ. ಅವಾಗ ಅವ ಅಂದ, ಯವ್ವ ಊರಾಗ ದೊಡ್ಡ ಹಿರಿಯ ಮನುಷ್ಯ, ದೊಡ್ಡ ಸಾವುಕಾರ, ಅವ ಸತ್ತಿದ್ದು ಕಣ್ಣಾರೆ ಕಂಡು ಕಿವಿಯಾರಿ ಕೇಳಿ ನಾ ಹಂಗೆ ಹೋಗ್ಲವ ಹೆಂಗೂ ಬರೋ ಬಂದೇನಿ, ಅವನಿಗೆ ಮಣ್ಣು ಕೊಟ್ಟೆ ಹೋಗಿನದು ಕೂತವ ಅಲ್ಲೇ. ಏನು ರೀ ಹಾಂ, ಅವನಿಗೆ ಮಣ್ಣು ಕೊಟ್ಟೆ ಹೋಗಿನ ಎತ್ತುಕೊಂಡು ಅದು ಗಗ್ರಗಟ್ಟಿಗೆ ಕೂತದು 500. ಮತ್ತು ಈಕೆ ಹೆಂಗೆ ಅಳುದು ನಿಂದ್ರಿಸ್ತಾಳ್ರಿ, ಅವ 500 ಮನೆಗೆ ಕೂತಾಗಿಂದ ಈಕೆ ಅಳುದು ಹೆಂಗೆ ನಿಂದ್ರಿಸ್ತಾಳ. ಒಂದು ಸೌನ್ ಹೊಡ್ಕೋ ಬಡ್ಕೋ, ಇವರೆಲ್ಲ ಆಳು ಮನುಷ್ಯರು ಇವರೆಲ್ಲ ಅಳೋದು. ಹೊರಗಿನ ಮಂದಿ ಕೇಳ್ತು, ಯಾಕೆ ಏನಾಯ್ತು, ಸಾವುಕಾರ ವಾದ್ನತ್ತ ಹೇಳ್ತೀನಿ ನಿಮಗೆ. ಮನೆಯವ್ರು ಸತ್ತವ್ರ ಮನೆಯವ್ರಿಗಿಂತ ಮಗ್ಗರ ಮನೆಗೆ ದುಃಖ ಭಾಳ ನೋಡ್ರಿ. ನೀವು ಯಾವ ಸತ್ತಿರ್ತಾವಲ್ಲ ಮೈ ತೊಗೊಳೋದಕ್ಕಿಂತ ಮೊದಲೊಮ್ಮೆ ಹೋಗಿ ಬರ್ತಾರೆ ನೋಡೋಕೆ, ಹೆಣ ನೋಡ್ಲಕ್ಕೆ. ಮೈ ತೊಗೊಂಡು ಉಂಡು ತಿಂದು ಆಮೇಲೆ ಹೋಗೋದು. ಮತ್ತು ಅದು ಹೋಗಿರಿ ಏನು ಅದು ಸೀರೆ ಹಿಂಗೆ ಅವು ಅಳತಿರ್ತಾವೆ. ಯಾರು ಅಳ್ತಾರ ಯಾರಿಲ್ಲ, ಯಾರು ಬಂದರು ಯಾರು ಬರೀ ಇದೇ ನೋಡೋದೆ ಮೂಗು ಮುಚ್ಕೊಂಡು ಏನು ರೀ. ಹಾಂ ಸತ್ತರ ಮನೆ ಇತ್ತಂಗೆ ಮುಂಜಾನೆ ಇಲ್ಲೇ ಕೂತಿದ್ದೆ. ಅವ್ವ ನಾನು ಮಾತಾಡ್ತೀನಿ, ಎಲ್ಲಿ ಕೂತ್ರೆ ಬರ್ತಂದ್ರೆ ಹೋಗುದೆ. ಅದ್ರಾಗೇನದು, ಇಲ್ಲಿ ಕೂತ್ರು ಹೋಗವ, ಅಲ್ಲಿ ಕೂತ್ರು ಹೋಗೋವನೇ. ಅವನು ಮುಗದೆ ಬಂದಿತ್ತಂದ್ರೆ ಎಲ್ಲಿ ಕೂತ್ರು ಹೋಗೋವನೇ ಅಲ್ರಿ, ಯಾವುದಿಲ್ಲ. ಪಾಪ ಹಿಂಗೆಲ್ಲ ಜನ ಕೂಡ್ತು ಏನ್ರಿ, ಎಲ್ಲ ಜನ ಬರ್ಲಕ್ಕ. ಸಾವುಕಾರ ಫೋನ್ ಹಚ್ಚಿರಿ, ಅವ್ರ ಹೆಣ್ಮಕ್ಳಿಗೆ ಫೋನ್ ಹಚ್ಚಿರಿ, ಗಂಡಸು ಮಕ್ಳು ಅಲ್ಲಿ ನೌಕರಿ ಮಾಡ್ತಾರೆ, ಅಲ್ಲಿ ಫೋನ್ ಹಚ್ಚಿರಿ, ಎಲ್ಲ ಕಡೆ ಫೋನ್ ಹಚ್ಚೋರು. ಎಲ್ಲರೂ ಬಂದರು. ಈಕೀಗ ಸಾವುಕಾರ ತೆಳೋದು ನಿಲ್ಲಿಸಲಿಲ್ಲ. ಬಂದು ಹೆಣ್ಮಕ್ಳು ಅಳ್ಳಾಕತ್ರು, ಗಂಡಸು ಮಕ್ಳು ಅಳ್ಳಾಕತ್ರು. ಎಲ್ಲ ಇಡೀ ಊರು ಮಂದಿನೇ ಕೂಡ್ತು. ಸಾಯಂಕಾಲ 5 ಗಂಟೆ ಆಗಿತ್ತು. 5 ಗಂಟೆ ಆಗಿತ್ತು. ಎಲ್ಲ ಜನ ಕಂಡಂಗೆ ಸೇರಿಬಿಟ್ಟಾರ್ರಿ. ಯಾವಾಗಿಂದ 5 ಗಂಟೆ ಆಗಿತ್ತು ಏನ್ರಿ, 5 ಗಂಟೆ ಆಗಿತ್ತು. ಎತ್ರಿಪ್ಪ ಟೈಮ್ ಆಯ್ತು ಎತ್ರಿ. ಮೊದಲೇ ದೊಡ್ಡ ಹೆಣ ಎತ್ತಿ ಎಲ್ಲಾರು ಸೋರಿಗಿರಿತ್ತು. ಎತ್ರಿ ಅಂತಂದು ಕೂಡ ಪಾಪ ಎಲ್ಲ ಊರ ಮಂದಿ ಕೊನೆ ಮಂಗಳಾರತಿ ತಿಳಿಸಿ ಬಂದು ಆಯ್ತು. ಯಾವಾಗ ಮಂಗಳಾರತಿ ಮಾಡಿ ಇನ್ನು ಏನು ಎತ್ತಬೇಕು ಅನ್ನೋದಕ್ಕೆ ಆಕಿ ಸಾವುಕಾರ್ತಿಗೆ ಆಕಿಗೆ ಒಬ್ಬಕ್ಕಿಗೆ ಗೊತ್ತಿತ್ತಲ್ಲ ಈಕಿ ಇದು ಸತ್ತಿಲ್ಲ ಅನ್ನೋದು ಏನ್ರಿ, ಆಕಿಗೆ ಒಬ್ಬಕ್ಕಿಗೆ ಗೊತ್ತದ. ಯಾವಾಗ ಅದನ್ನು ಏನು ಎತ್ತಬೇಕನ್ನೋದು, ಎಣ್ಣ ಎತ್ತಬೇಡ್ರಿ ಎಣ್ಣ, ಅದು ಸತ್ತಿಲ್ರೇ ಯಪ್ಪ ಈಕಿ ಹೇಳಕತ್ತಾಳ ಏನ್ರಿ, ಅದು ಸತ್ತಿಲ್ರೇ ಯಪ್ಪ ಅದು ಇರಲಿ ಅವ ಸಮಾಧಾನ ಮಾಡ್ಕೋತ ಅದು ಕೈ ಹಿಡ್ಕೊಂಡು ಆ ಕಡೆ ಒಯ್ದರು. ಆಕೆ ಕರೆನೇ ಹೇಳಕತ್ತಾಳ. ಈಕಿ ಅಂದ ಗಂಡ ಕಳ್ಕೊಂಡಿದ್ದೆ ಅಂದ ಇದ್ರಾಗ ಹಿಂಗೆ ಆಗಲತ್ತಿ ಇವನಿಗೆ. ಆಕೆ ಹೇಳ್ತಾಳೆ, ಇಲ್ಲಿ ಅಣ್ಣ ಅವ ಸತ್ತಿಲ್ರೇ ಯಪ್ಪ, ಇರಲಿ ಅವ ಸಮಾಧಾನ ಮಾಡ್ಕೊ ಅವು ಹೆಣ್ಮಕ್ಳಿಗೆ ಅಂತ, ತಂಗಿ ನಿಮ್ಮ ಅಪ್ಪ ಸತ್ತಿಲ್ಲ ಯವ್ವ, ಇರಲಿ ಅವು ನಮ್ಮ ದೈವದಾಗ ಈಟೆ ಬಡ್ಕೊಂಡು ಬಂದ್ವಿ ಈಟೆ. ಆಕೆ ಮಕ್ಕಳೆಲ್ಲ ಕತ್ತಾವ ಹೆಣ್ಮಕ್ಳು, ಗಂಡಸು ಮಕ್ಕಳು, ಮಗ ನಿಮ್ಮ ಅಪ್ಪ ಸತ್ತಿಲ್ಲೋ ಅಂತ. ಇರಲಿ ಅವು ಇರಲಿ, ಎಲ್ಲರೂ ಇರಲಿಲ್ಲ ಅನ್ನಕತ್ತಾರ. ಅದಕ್ಕೆ ಈಗಿನ ಮಾತೇ ಕೇಳಲ್ರಿ ಯಾರು. ಹೇಳ್ತೀನಿ, ಇನ್ನು ಎತ್ತಕತ್ಯಾರ. ಇವ ಸಾವುಕಾರ ಜರಾ ಕಣ್ಣು ಬಿಟ್ಟು ನೋಡ್ದ, ಮ್ಯಾಲೆ ಎತ್ತದ ಬಳಕೆ ಜರಾ ಕಣ್ಣು ಬಿಟ್ಟು ನೋಡ್ದ. ಅವ 500 ಮುಂದಿಯಾನ ಮತ್ತೆ ಕಣ್ಣು ಮುಚ್ಚದ. ಹೇಳ್ತೀನಿ ನಿನಗೆ, ಇದಕ್ಕೆ ಎತ್ಕೊಂಡು ಒಯ್ದು ವಿಮಾನದಾಗ ಕುಂದ್ರಿ, ಇದಕ್ಕೇನು ಸಣ್ಣ ವಿಮಾನ, ದೊಡ್ಡ ಶರೀರ, ದೊಡ್ಡ ವಿಮಾನ ಮಾಡಿದ್ದು ಏನ್ರಿ. ಕುಂದ್ರಸ್ಕೊಂಡ 4 ಮಂದಿ ಹೊರೋದು, ಅಲ್ಲಿ 8 ಮಂದಿ ಹೊತ್ತರು ಹೇಳಲಾಗಿತ್ತಿದು
ಏನ್ರಿ ಅಂಥದಕ್ಕೆಂದ ಹೊತ್ಕೊಂಡು ಮ್ಯಾಲೆ ಹೊತ್ಕೊಂಡು ಕೂಡ ನೀವು ನೋಡ್ತಾನ ಇವನು ವಿಮಾನ ಮುಂದೆ ಹನವ 500. ಓ ಸಾವುಕಾರ ಅಂದ ಇವ ಬೆನ್ನೆ ಬಿಡಕ್ಕೆ ಕಾಣಲ್ಲ. ಹಂಗೆ ಕಣ್ಣು ಮುಚ್ಚದ ಮತ್ತೆ ಹಂಗೆ ಒಯ್ದು ಈಕೆ ಪಾಪ ಹೆಣ್ಮಗಳು ಗಂಡಿಗೆ ಬೈಲಕತ್ತಾಳ. ನಿನ್ನ ಬಾಯ ಮಣ್ಣು ಸಾಯಿಲಾರ್ದಿನ ಬೈಲಕತ್ತಾರ ನಿನ್ನ ಬಾಯ ಮಣ್ಣು ಈಗರೆ ಮಾತಾಡ ನಿನ್ನ ಬಾಯ ಮಣ್ಣು ಒಂದು ಬಗ್ಗೆ ಜ್ವಾಳ ನೀಡಿದ್ರೆ ಮುಗಿತದ ನಿನ್ನ ಬಾಯ ಮಣ್ಣು ಅಡಕ ಏನ್ರಿ ಎಣ್ಣ ಅದಕ್ಕೆ ಒಯ್ಬೇಡ್ರಿ ಅಪ್ಪ ಸತ್ತಿಲ್ರಿ ಅಪ್ಪ. ಅವು ಹೆಣ್ಮಕ್ಳು ಹಿಂದಿದ್ವಲ್ಲ ಇರ್ಲಿ ಅಕ್ಕ ಇರ್ಲಿ ನಿನ್ನ ದೈವ ಸುಮಾರು ಏನ್ರಿ ನಿನ್ನ ದೈವ ಕೆಟ್ಟ ಕುಂದ್ರ ತಿಳ್ಕೊಂಡಕ್ಕೆ ಸುಮ್ಮನೆ ಕುಂದ್ರಸು ಒಯ್ದು ಕುಣಿ ಮ್ಯಾಗಂದು ಇಳಿಸಿದ್ರು. ಏನ್ರಿ ಇದಕ್ಕೆ ಹಗ್ಗಾಗಿಗ ಕಟ್ಟಿದ್ದೆಲ್ಲ ಬಿತ್ತಿದ್ರು. ಏನ್ರಿ ಕೊನೆಗೆಂದ ಏನ್ರಿ ಕೊನೆಗೆಂದ ಮಾರಿ ತೋರಿಸ್ರಿ ಕೊನೆಗೆ ಯಾವನೋ ಒಬ್ಬ ಅಂದ ಯಾರಿಗಾರ ಸ್ವಾಮಿಗಳ ಕಾರ್ಯ ಪಾದಗಿಳೆ ಅಲ್ಲೆಲ್ಲ ಈ ಸುತ್ತಮುತ್ತ ಕುಡುಕ್ರೆ ಇದ್ದು ಸ್ವಾಮಿ ಪಾದ ಹಿಡಿದು ಸುಮ್ಮ ಹೋಗು ನೀನು ಇದನ್ನು ಯಾರಿಗೆ ದಾನ ಮಾಡಿದ್ದು ಧರ್ಮ ಮಾಡಿದ್ದು ಮಣ್ಣಾಗಿ ಇಟ್ಟು ನಡ್ರಿ ಟೈಮ್ ಆಗ್ಯದ ಅಂದ ಕೂಡಲೇ ಮಾರಿ ತೋರಿಸ್ರಿ ಏನಂದ್ರಿ ಹೆಣತಿ ಹೆಣದ ಮುಂದೆ ಹೋಗಿ ಕೂತು ಈಗರೆ ಮಾತಾಡು ಈಗರೆ ಹೇಳು. ಅವ ಜರ ಕಣ್ಣು ಬಿಟ್ಟು ನೋಡ್ದ ಹೆಣ್ತಿನ ನೋಡಿದ್ರ ಹೆಣ್ತಿ ಹಿಂದೆ 500 ಜ್ಞಾನ ಏನು ಮಾಡ್ತೀರಿ ಗಪ್ಪರೆ ಮತ್ತೆ ಕಣ್ಣು ಮುಚ್ಚಿಬಿಟ್ಟ. ಕಣ್ಣು ಮುಚ್ಚಿ ಹೇಳ್ತೀನಿ ನಿಮಗೆ ಇದಕ್ಕೆ ಎತ್ಕೊಂಡು ಒಯ್ದು ಮಣ್ಣಾಗ ಕುಂದ್ರಿಸೋದು. ಏನ್ರಿ ನಾ ಎಳಿ ನೀ ಎಳಿ ಮಾಡಾಗ್ಯದ ತಂದು ನೀ ಎಳಿ ನಾ ಎಳಿ ಹೇಳ್ತೀವಿ ಮಣ್ಣು ಎಳಿಲಕತ್ತ ಟೊಂಕಿ ಮತ್ತು ಗಪ್ಪೆ ಕೂತದ. ಏನ್ರಿ ಟೊಂಕಿ ಬಂದು ಕಣ್ಣು ಬಿಟ್ಟು ನೋಡ್ತಾನವ ಕುಣಿ ಮೇಲೆ ನಿಂತಾನವ ಮುಂದೆ ಇವನು ಮಣ್ಣಾಗ ಇಟ್ಟೆ ಹೋಗ. ಏನ್ರಿ ಮುಂದೆ ನಿಂತಾನ ಯಾವಾಗ ಎದಿಗೆ ಬತ್ತು ಕುತ್ತಿಗೆಗೆ ಬತ್ತು. ಅವಾಗ ಅವನು ಜಂಗಮಾಮೂರ್ತಿ ಒಂದು ತಮ್ಮ ಒಂದು 5 ಮಿನಿಟ್ ತಡ್ರೋ ಒಂದು ಈಡು ಸಾವುಕಾರ ಜೋಡಿ ಮಾತಾಡ್ಸೋದದ. ಅವು ಮಣ್ಣು ಮುಚ್ಚವು ಎಲ್ಲವೂ ಕುಡುಕ್ರೆ ಇದ್ದು ರೀ ಅವೆಲ್ಲ ಇವನಿಗೆ ಸ್ವಾಮಿ ಬೈಲಕತ್ತು. ಅವಾ ಅದು ಒಂದು ಮುಂಚೆನೆ 6ಕ್ಕೆ ಸತ್ತದ ಈಗ ಮಾತಾಡಿಸ್ತಾನತ್ತ. ಭಾರಿ ದೊಡ್ಡ ಪವಾಡ ಪುರುಷರ್ತಾವು ಹೋಗೋ ಮರ ಟೈಮಿಗೆ ತೆರಿಕೆ ಅವು ಕುಡುಕರು ಇಲ್ರಿ ಒಂದು ಮಿನಿಟ್ ತಡ್ರಿ ಮಾತಾಡ್ಸಿನಿ ಸುಮ್ಮ ಹೋಗ ಸ್ವಾಮಿ ಪಾಪದ 500ಕ್ಕೆ ಬೈಲಕತ್ತಾವ. ಇಲ್ಲಪ್ಪ ಒಂದು ಮಿನಿಟ್ ತಡ್ರಿ ಒಂದು ಮಿನಿಟ್ ತಡ್ರಿ ಪಾಪ ಅಲ್ಲೋ ಬೇರೆ ಇದ್ದ ಆಯ್ತು ಏನು ಒಂದು ಮಿನಿಟ್ ಅಲ್ಲಕತ್ತಾರಲ್ಲ ಏನು ಮಾತಾಡ್ಸಲಕ್ಕೆ ಬಿಡುವಲ್ಲ ಅತ್ತಕೊಂಡು ಅವು ಎಲ್ಲಕ್ಕೂ ಬೈದರು ಬೆದರ್ಸ್ಕೊ ಬಾ ಏನು ಮಾತಾಡ್ಸಿ ಬಂದು ಕುಳಿನ ಸಾವುಕಾರ ಅಂದ ಮಾಡಿದವ ಮಣ್ಣ ಕೂತಲೆ ಸಾವುಕಾರ ಅದಕ್ಕೆ ಮಾಡ್ದ ಅಂದ ಕೂಡ ನೀ ನನಗೊಂದು ಕಾಳು ದಾನ ಮಾಡಬೇಡ ಒಂದು ಪೈಸಾ ಕೊಡಬೇಡ ನೀ ಎದ್ದು ಬಾ ಅಂದ. ಅಲ್ಲಿ ಮಣ್ಣಾಗ ಕೂತೇನಂತಾನೆ ಕರೆ ನನ್ನ ತಲೆ ಮೇಲೆ ಕೈ ಟಾಣಿ ಮಾಡೋಳು ಏನು ಬೇಡಲಿಲ್ಲ ಅಂದವ. ಎಲ್ಲೋ ಯಪ್ಪ ಏನು ಬೇಡಲ್ಲ ನೀ ಎದ್ದು ಬಾ ಅಂದ. ಕುತ್ತಿಗೆತನ ಹೋಗದವ ಹ್ಯಾಂಗೆ ಹೇಳ್ಬೇಕೀಗ ಏನ್ರಿ ಹೇಳ್ತೀನಿ ನೀವು ಮಾತಾಡಿದ್ದು ನೋಡವ ಸುತ್ತಮುತ್ತಿನ ಮಣ್ಣು ಕೆದರದು ಕೂಡ ಎದ್ದು ಓಡಕತ್ಬಿಟ್ಟ. ಯಾವಾಗಿಂದ ಎದ್ದು ಮುಂದೆ ಓಡಕತ್ತ ಅವ್ನು ಹಿಂದೆ ಹೆಣಿತು ಓಡ್ಲಕತ್ಲು. ಈ ಮಣ್ಣು ಕೊಡಕ್ಕೆ ಹೋದವರೆಲ್ಲ ಕುಣಿಬಲ್ಲಿ ಯಾರು ಇರ್ತಾರೆ ರೀ ಆ ಗಿಡದ ಕೆಳಗೆ ಈ ಗಿಡದ ಕೆಳಗೆ ಸುಮ್ಮ ಕೂತಿರ್ತಾವಲ್ಲ ಅಲ್ಲಿ ನೋಡ್ರಿ ನಿಮ್ಮ ಸಾವುಕಾರ ರಣ ಎತ್ತದ ಹೇಳ್ತೀನಿ. ಸಾವುಕಾರದ ಮುಂದೆ ಓಡಾಕತ್ತದ ಹಿಂದೆ ಹೆಣಿತು ಓಡಾಕತ್ತಾಳ. ಇಡೀ ಊರು ಮಂದಿ ಹಿಂದಿಂದ ಓಡಿ ಬಂದಾರ. ಈಗ ಹೇಳ್ತೀನಿ ಸಾವುಕಾರ ಮನೆಗೆ ಬಂದು ಕೂಡ ನೀ ಹೆಣಿತಿ ಎಡ್ಡೆಟ್ಟು ಕೊಟ್ಲೆ ಗಿಮಿ ತಿರ್ರಿಗೆ ಬೀಳಕ್ಕೆ ಯಾಕೆ ನನಗೆ ಕೊಡದ ನಿನ್ನ ಬಾಯ ಮಣ್ಣು ಈ ಹೆಣ್ಮಕ್ಳು ಬೇಗಳು ಗೊತ್ತಾವಲ್ಲ ನೀನು ಕುಣ್ಯಾಗ ಕುಂದ್ರಿಸಿ ಮ್ಯಾಗ 3 ಮುಲ್ಲಂಗಿ ಊರ್ಲಿ ಹೇಳ್ರಿ ಕುಣ್ಯಾಗ ಕುಂದ್ರಿಸಿ ನೆವಣಿ ಬೇತಿಲಿ ನೀ ಕರೆ ಸತ್ತಿದ್ದೆ ಅಂದ್ರೆ ಬೇಸಿತ್ತಲ್ಲ ನಿನ್ನ ಬಾಯ ಮಣ್ಣು. ಆಕಿ ಹೆಣತಿ ಬೈಲಕತ್ತಾಳ ಗಂಡಗ ನೀ ಕರೆ ಸತ್ತಿದ್ರೆ ಬೇಸಿತ್ತಲ್ಲ ಯಾಕ ಅಂದವ. ನೀ ಬರೀ ಸತ್ತಂಗೆ ಮಾಡಿದಕ್ಕೆ 1 ಲಕ್ಷ ರೂಪಾಯಿ ಮಣ್ಣು ಕರೆಸ್ತಂದಾರ ನಿನ್ನ ಬಾಯ ಮಣ್ಣು ಹೇಳ್ತಿ 1 ಲಕ್ಷ ರೂಪಾಯಿ ಮಣ್ಕರ್ ತಂದಾರ. ಈ ತಂದುಕೊಳ್ಳ ಅಂದಿದ್ದೆ ಕರೆ ಕೆಲಸ ಆಗೋಯ್ತು ನಡೆಯೋದು. ಏನು ಮಾಡ್ತೀರಿ ಏಡು ಸಂಪತ್ತು ತೊಗೊಂಡು ಏನು ಮಾಡೋದು ಅಲ್ರಿ ಒಂದು ಮುಟ್ಟಿಗೆ ಜ್ವಾಳ ನೀಡಿ ಬಿಟ್ಟಿದ್ರೆ ಕೆಲಸ ಬಗೆಯವ್ರು ಹೋಗೋದು. ಯಾವಾಗಿಂದ ನೀ ಬರೀ ಸತ್ತಂಗೆ ಮಾಡಿದ್ರೆ 1 ಲಕ್ಷ ರೂಪಾಯಿ ಮಣ್ಕರ್ತಂದ ನೀನು ಬಾಯ ಮಾಡೋದು ಇಟ್ಟು ಅಂದಕ್ಕೆ ಅಂದ್ಕಲ್ಲ ಏನು ಮಾಡೋರು ಒಂದೊಂದಕ್ಕೆ ಇರ್ತದೆ. ಭಗವಂತ ದಾನ ಮಾಡ್ತಕ್ಕಂಥ ಗುಣ ಇರೋಂಗಿಲ್ಲ. ಎಷ್ಟೋ ಜನರಿಗೆ ಬಡವರಿಗೆ ಅಂತದಲ್ಲ ಬಡತನಿಗೆ ಇರ್ತದ. ನಾ ದಾನ ಮಾಡಬೇಕು ಏನಾರ ಮಠಮಾನಿಗಳಿಗೆ ಕೊಡಬೇಕು ನಾವು ಮಹಾತ್ಮರಿಗೆ ನೀಡಬೇಕು ಏನಾರ ಏಟರು ನೀಡಬೇಕಂತನ್ನುವಂಥ ಭಾವನೆ ಬಡವ್ರ ಬಳಿ ಇರ್ತದೆ ಹೊರತಾಗಿ ಶ್ರೀಮಂತರ ಬಳಿ ಇಲ್ಲ. ಎಷ್ಟು ಸಾಧ್ಯ ಆಗತ್ತಟ್ಟಂದ್ರೆ ನಾವು ಪುಣ್ಯದ ಕಾರ್ಯವನ್ನು ಮಾಡಬೇಕು. ನೋಡ್ರಿ ದ್ರೌಪದಿನ ಹೇಳಿದ್ಮೇಲೆ ನಿಮಗೆ ಬರೀ ಒಂದು ಏಣು ಸೇರಿ ಸೆರಗಂತಕ್ಕಂಥದ್ದು ಒಬ್ಬ ಋಷಿಗಂದ ದಾನ ಮಾಡಿದಾಗ ಪುಣ್ಯನೇ ಸಾವಿರ ಸೀರೆಗಳಾಗಿ ಅವಳಿಗೆ ಹೆಂಗೆ ಮಾನ ಮರ್ಯಾದೆ ಅಂತಕ್ಕಂಥ ಉಳಿಸ್ತೋ ಹಾಗೆ ನಾವು ಯಾರೇ ಹಸ್ತು ಬಂದವ್ರಿಗೆ ಒಂದು ತುಕಡಿ ಅನ್ನ ನೀಡಿದ್ರು ಸಾಕು ನಿಮಗೆ ಸಾವಿರ ರೊಟ್ಟಿ ಭಗವಂತ ನಿಮ್ಮ ಮನೆತನಕ್ಕೆ ಕೊಡ್ತಾ.
ನಾವು ಏನು ಮಾಡ್ತೀವಲ್ಲ ಪರಮಾತ್ಮ ಏನ್ರಿ ನಿಮ್ಮ ಋಣದಾಗಿಂದ ಅವ ಇರಂಗಿಲ್ಲ ಏನ್ರಿ ಅವನ ಋಣದಾಗೆ ನಾವು ಇರ್ಬೇಕಾಗ್ತದೆ. ನಾವು ಏನು ಮಾಡಿರ್ತೀವಲ್ಲ ಇವತ್ತು ನಾವು ಎಷ್ಟು ದಾನ ಮಾಡೀವಿ, ಎಷ್ಟು ಧರ್ಮದಿಂದ ನಡ್ಕೊಂಡಿವಿ, ನಾವು ಎಷ್ಟು ಪುಣ್ಯದ ಕಾರ್ಯಗಳನ್ನು ಮಾಡೀವಲ್ಲ, ಇದು ಎಲ್ಲವೂ ಕೂಡ ಯಾರು ನೋಡ್ತಾರೆ ತಗೊಂಡು ಕೇಳಿದ್ರೆ ಮನುಷ್ಯರ ಕಣ್ಣಿಗೆ ಅಂತ ಕಾಣದೇ ಇದ್ರೂ ಭಗವಂತನ ಕಣ್ಣಿಗೆ ಅಂತ ಕಾಣ್ತಿರ್ತದೆ. ಪುಣ್ಯಾತ್ಮರೇ, ನಾವು ಏನು ಪುಣ್ಯ ಮಾಡ್ತೀವಿ, ನಾವು ಏನು ಇನ್ನೊಬ್ಬರಿಗೆ ಅಂತ ಸಹಾಯ ಮಾಡ್ತೀವಿ, ನಾವು ಇನ್ನೊಬ್ಬರಿಗೆ ಅಂತ ಏನು ಸಹಕಾರ ಮಾಡ್ತೀವಲ್ಲ ಅದೇ ನಿಜವಾಗಿರ್ತಕ್ಕಂಥ ಪುಣ್ಯನೇ ಹೊರತಾಗಿ ಬೇರೆ ಯಾವುದು ಕೂಡ ಪುಣ್ಯ ಎತ್ತಿಕೊಂಡದಲ್ಲ. ನಾವು ಕೋಟಿಗಟ್ಟಲೆ ಖರ್ಚು ಮಾಡಿದ್ರೆ ಪುಣ್ಯ ಬರ್ತದೆ, ಲಕ್ಷಗಟ್ಟಲೆ ಖರ್ಚು ಮಾಡಿದ್ರೆ ಪುಣ್ಯ ಬರ್ತದೆ. ಇದು ಯಾವುದು ಕೂಡ ತಲೆಗಿಟ್ಕೊಳಕ್ಕೆ ಹೋಗ್ಬೇಡ್ರಿ. ಭಗವಂತ ನಮಗೆ ಏನು ಕೊಟ್ಟನು, ಒಂದೇ ರೊಟ್ಟಿ ಕೊಟ್ಟಿದ್ದಂದ್ರೆ ಒಂದು ಅರ್ಧ ಗಿದ್ದ ರೊಟ್ಟಿ ಅಂದ ಇನ್ನೊಬ್ಬರಿಗೆಂದ ಹಸ್ತು ಬಂದವರಿಗೆ ಅಂದ ನೀಡಿ ಅದನ್ನೇ ನಾವು ಪುಣ್ಯ ಎತ್ತುಕೊಂಡು ಗಳಿಸ್ಕೋಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಅಂತ ಹೇಳುತ್ತೆ. ಪುಣ್ಯಾತ್ಮರೇ, ಇನ್ನು ನಾಡ್ದ 1ನೇ ತಾರೀಕಿಗೆ ಎಲ್ಲ ನಾವು ಮಾಡ್ತೀವಿ, ಫಸ್ಟ್ ಕ್ಲಾಸ್ ಮಾಡ್ತೀವಿ ಅಡುಗೆ. ಮತ್ತು ಯಾರು ಮಾಡ್ದಾಗ ಯಾರು ಇಲ್ಲ ತಮ್ಮ ನಮ್ಮನ್ನು ನಾವು ಮಾಡ್ಕೊಂಡು ತಿನ್ನಬೇಕಲ್ಲ ಏನ್ರಿ. ಶಿವೇಂದ್ರದಾಗ ಅದನ್ನು ಕಲಿಸ್ತಾರತ್ ನಿಮಗೆ ಹೇಳಕತ್ತೀನಿ ನಾನು ನಿಮ್ಗೆ. ಯಾಕಂದ್ರೆ ಒಬ್ಬ ಸ್ವಾಮಿಗೆ ಅಂದ ಒಂದೊಂದು ಊರಾಗ ಸಿಗ್ತಾರೆ, ಜಗತ್ತಿನಾಗ ಹೋಟೆಲ್ದಾಗ ಸಪ್ಲೈ ಮಾಡ್ತಾವೆ, ಕರೆ ಮಡ್ದಾಗ ಸೇವೆ ಮಾಡಲ್ಲ.